ನೋಡ್ರಿ ರೆಕಾರ್ಡ್ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಸ್ಪೀಡು, ಡಿಸ್ಟೆನ್ಸ್ ಆಮೇಲೆ ಟೈಮ್ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಿದ್ವಿ. ಎಲ್ರಿಗೂ ಗೊತ್ತಿರಬಹುದು, ನೀವು ಪ್ರಾಕ್ಟೀಸ್ ಅದು ಮಾಡಿರ್ಬೋದು. ಸ್ಪೀಡ್ ಈಕ್ವಲ್ ಟು ಏನಪ್ಪಾ ಅಂತಂತ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ತೀವಿ. ಆಮೇಲೆ ಮೀಟರ್ ಪರ್ ಸೆಕೆಂಡ್ ಅನ್ನ ನಾವೇನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ಏನಪ್ಪ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರ ಏನ್ ಮಾಡ್ತೀವಿ ಅಂತ ನನಗೆ ಆನ್ಸರ್ ಹೇಳ್ರಿ. ಅದಾದ ನಂತರ ಸೊ ನೆಕ್ಸ್ಟ್ ಕಿಲೋಮೀಟರ್ ಪರ್ ಅವರ್ ಇಂದ ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಸೊ ನನಗೆ ಹೇಳ್ರಿ ಅಂತ ಹೇಳಿದ್ರೆ ನಾನು ಕ್ಲಾಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಹೇಳಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಎಸ್, ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಗುಡ್, 18 ಡಿವೈಡೆಡ್ ಬೈ 5 ಯಾವ್ದು ವ್ಯಾಲ್ಯೂ ಕೊಟ್ಟಿರ್ತಾನ ಇಂಟು 18 ಡಿವೈಡೆಡ್ ಬೈ 5 ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಇದು ಬರುತ್ತಾ. ಸೊ ಕೆಳಗಡೆ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಗುಡ್ 5/18 ಮಾಡಿದ್ರೆ ನಮ್ಗೆ ಬರುತ್ತೆ. ಸೊ ಇದೆಲ್ಲರೂ ಗೊತ್ತಾಯ್ತಲ್ಲ. ಸಿಂಪಲ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದೆರಡು ಪ್ರಾಬ್ಲಮ್ ಮಾಡ್ಬಿಡೋಣ. ಟ್ರೈ ಮಾಡ್ರಿ. $90 ಕಿಲೋಮೀಟರ್ ಪರ್ ಅವರ್ ಅನ್ನ ಏನಪ್ಪಾ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡಿ ನನಗ ಬೇಗ ಹೇಳ್ರಿ. ಸೊ 90 ಕಿಲೋಮೀಟರ್ ಪರ್ ಅವರ್, 90 ಕಿಲೋಮೀಟರ್ ಪರ್ ಅವರ್ ಏನೈತಲ್ಲ, ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡಿ ಹೇಳ್ಬೇಕು. ಬೇಗ ಹೇಳ್ಬೇಕು. ಎಷ್ಟಾಗತ್ತ, ಏನಾಗತ್ತ? ವೆರಿ ಗುಡ್, ವೆರಿ ಗುಡ್. ಎಸ್, ಇದೆಲ್ರಿಗೂ ಗೊತ್ತಾಗೈತೆ ಅನ್ಕೊಂತೀನಿ. ನೋಡ್ರಿ, ನಾನು ಇಲ್ಲಿ ಮಾಡ್ತೀನಿ 90 ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಸೊ ಮೀಟರ್ ಏನಂತಂದ ಹೇಳಿದ್ರೆ ಚಿಕ್ಕದಾಗೈತೆ. 5 ಮೇಲ್ಗಡೆ ಬರ್ಕೊಂತೀವಿ, 18 ಕೆಳಗಡೆ ಬರ್ಕೊಂತೀವಿ. 18 ಒಂದ್ಲೆ 18 5 90. ಏನ್ ಉಳಿತು? 5 ಇಂಟು 5 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 25 ಮೀಟರ್ ಪರ್ ಸೆಕೆಂಡ್ ಏನಂತಂದ ಹೇಳಿದ್ರೆ ನಮ್ದು ಕನ್ವರ್ಷನ್ ಆಗತ್ತೆ. ವೆರಿ ಗುಡ್. ಸೊ ಎಲ್ರು ಮಾಡಿದಿರಿ. ಆಮೇಲೆ ಕ್ಲಾಸಸ್ಗಳನ್ನ ಹಾಕ್ತಾ ಇದೀನಿ, ಅವನ್ಗಳನ್ನ ನೋಡ್ಕೊಡ್ರಿ. ನಾಳೆ ಏನ್ ಮಾಡ್ತೀನಪ್ಪ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ 1ರಿಂದ ಏನಂತಂದ ಹೇಳಿದ್ರೆ ಕಂಟಿನ್ಯೂಷನ್ ಆಗಿರ್ತೀನಿ. ಸೊ ಯಾರ್ಯಾರು ನೋಡ್ಕೊಂಡಿರಲ್ಲ ಎಲ್ರು ನೋಡ್ಕೊಡ್ರಿ. ಆಮೇಲೆ ಇನ್ನೊಂದು ಸಿಂಪಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಎಕ್ಸಾಂಪಲ್ ತೋಡ್ರಿ. ಇಲ್ಲೊಬ್ಬ ಮನುಷ್ಯ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿದಾನ. ಸೊ ಅವ್ನ ಏನ್ ಮಾಡ್ತಿದ್ದಾನಪ್ಪ ಅಂತಂದ ಹೇಳಿದ್ರೆ ಒಂದು ಗ್ರೌಂಡ್. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಗ್ರೌಂಡ್ ಐತೆ. ಸೊ ಈ ತರ ಗ್ರೌಂಡ್ ಐತೆ. ಅವನೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಾನ. ಸೊ ಇಲ್ಲಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಒಳಗ್ ಸ್ಟಾರ್ಟ್ ಮಾಡ್ತಿದ್ದಾನ. ಸೊ ಒಂದು ಸ್ಪೀಡ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 20 ಕಿಲೋಮೀಟರ್ ಪರ್ ಅವರ್ ಐತೆ. ಸೊ ಒಂದು ಸ್ಪೀಡ್ ಎಷ್ಟೈತಿ? 20 ಕಿಲೋಮೀಟರ್ ಪರ್ ಅವರ್ ಐತೆ. ಅದಾದ ನಂತರ ಇದು ಎಷ್ಟು ಡಿಸ್ಟೆನ್ಸ್ ಐತಪ್ಪ ಅಂತಂದ ಹೇಳಿದ್ರೆ ಇದು ಡಿಸ್ಟೆನ್ಸ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 800 ಮೀಟರ್ ಐತೆ. ಸೊ ಡಿಸ್ಟೆನ್ಸ್ ಎಷ್ಟೈತಿ? 800 ಮೀಟರ್ ಐತೆ. ಹಂಗಾದ್ರೆ ಅವ್ನು ಒಂದ್ ರೌಂಡ್ ಹಾಕಾಕ. ಸೊ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ರೌಂಡ್ ಹಾಕಕ್ಕ ಟೋಟಲ್ 800 ಮೀಟರ್ ಅನ್ನ ರೌಂಡ್ ಹಾಕಕ್ಕ ಎಷ್ಟು ಟೈಮ್ ತಗೊಂತಾನ ಅಂತ ಕ್ವಶನ್ ಕೇಳಿದಾರ. ಸೊ ಅದ್ ನನ್ಗೆ ಯಾರು ಸಾಲ್ವ್ ಮಾಡಿ ಹೇಳ್ತೀರಿ ಬೇಗ ಹೇಳ್ರಿ. ಸೊ ಇದು ಮುಗಿಸಿದ್ವು ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಾವು ಬೇರೆ ಟಾಪಿಕ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ನೋಡೋಣ ಎಷ್ಟಾಗತ್ತ. ನೋಡ್ರಿ, ಕನ್ವರ್ಷನ್ ಎಲ್ಲ ಸೇಮ್ ಇರಬೇಕು. ನಿನ್ನೆನೆ ಹೇಳಿದ್ದೇನೆ, ಮತ್ ನನ್ನ ಕಲೆ ಬೈಸ್ಕೊಳಕ್ ಹೋಗ್ಬೇಡ್ರಿ ಹೊಲಸಲ್ಲ. ಇವಾಗಲೇ ಹೇಳ್ತಿದ್ದೀನಿ, ಕನ್ವರ್ಷನ್ ಯಾವ ಹೆಂಗಿರ್ಬೇಕು ಅಂತಂದ ಹೇಳಿ ಹೇಳ್ಕೊಟ್ಟಿದ್ದಾನೆ ನಿಮಗ್. ನಾ ಗೊತ್ತಿರ್ಲಿಲ್ಲ ಅಂತಂದ ಹೇಳಿದ್ರೆ ಬುಕ್ ತೆಗದ್ ನೋಡ್ರಿ. ರಿಟರ್ನ್ ಹೇಳಂಗಿಲ್ಲ, ನೋಟ್ಸ್ ಮಾಡ್ಕೊರಿ ಅಂತಂದ ಹೇಳಿದಾನೆ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಪೀಡ್ ಕೊಟ್ಟಿದಾನ, ಡಿಸ್ಟೆನ್ಸ್ ಕೊಟ್ಟಿದಾನ, ಅದಾದ ನಂತರ ಟೈಮ್ ಕಂಡಿಡಿ ಅಂತಂದ ಹೇಳಿದಾನ. ನಮ್ದು ಫಾರ್ಮುಲಾ ಏನು? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ ಹೇಳ್ತೀವಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇಲ್ಲಿ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಕೊಟ್ಟಿದಾನ. ಹಂಗಂದ್ರ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು? ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಕೊಟ್ಟಿದ ಅಂತಂದ ಹೇಳಿದ್ರೆ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು? ಬೇಗ ಹೇಳ್ರಿ. ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕೊಟ್ಟಿದಪ್ಪ ಅಂತಂದ ಹೇಳಿದ್ರೆ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು? ಮೀಟರ್ ಪರ್ ಸೆಕೆಂಡ್. ವೆರಿ ಗುಡ್. ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕಪ್ಪ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಇರಬೇಕು. ಅವಾಗ ಟೈಮ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಇಲ್ಲಿ ನೋಡಿದ್ರೆ ಸ್ಪೀಡ್ ಏನ್ ಕೊಟ್ಟಿದ್ದಾರೆ? 20 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಇದನ್ನ ನಾವೇನ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡಿ ಹೇಳ್ರಿ ಎಷ್ಟಾಗತ್ತ?
20 km/h ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತೆ? ಸೊ 20 ಇಂಟು 5/18 ಅಂತಂದು ಹೇಳ್ತೀವಿ. 20 ಇಂಟು 5/18 ನೋಡ್ರಿ, 2 9 18, 2 10 20. ಸೇಮ್ 10 ಇಂಟು 50 ಬರ್ಕೊಡ್ರಿ, ಡಿವೈಡೆಡ್ ಬೈ 9 ಮೀಟರ್ ಪರ್ ಸೆಕೆಂಡ್ ಅಂತಂದು ಹೇಳಿ ಬರ್ಕೊಡ್ರಿ. ಅದನ್ನ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇದೇ ತರ ಇಟ್ಕೊಡ್ರಿ, ಯಾಕಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ದಾಗ ಈಸಿ ಆಗತ್ತೆ. ಕ್ಯಾಲ್ಕುಲೇಷನ್ದಾಗ ಅಂದ್ರೆ ಈಸಿ ಆಗತ್ತೆ, ಪಾಯಿಂಟ್ದಾಗ ಬರ್ಕೊಳಕ್ ಹೋಗ್ಬೇಡ್ರಿ. ಸೊ ನಾವು ಮುಂದೆ ಇನ್ನೂ ಕ್ಯಾಲ್ಕುಲೇಷನ್ ಮಾಡೋರಿದ್ರು ಅಂತಂದ್ ಹೇಳಿದ್ರೆ ಪಾಯಿಂಟ್ದಾಗ ಬರ್ಕೊಳಂಗಿಲ್ಲ. ಓನ್ಲಿ ಕನ್ವರ್ಷನ್ ಕೇಳಿದ್ದ ಅಂತಂದ್ ಹೇಳಿದ್ರೆ ಪಾಯಿಂಟ್ದಾಗ ಬರ್ಕೊಡ್ರಿ, ಎರಡೂ ಒಂದೇ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಟೈಮ್ ಕಂಡಿಡ್ಬೇಕಲ್ಲ. ಟೈಮ್ ಅಂತಂದ್ ಹೇಳಿದ್ರೆ ಅದು ಆ ಕಡೆ ಹೋಗುತ್ತೆ, ಸ್ಪೀಡ್ ಕೆಳಗಡೆ ಬರುತ್ತೆ. ಸೊ ಟೈಮ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟೈತಿ ಸರ್? 800 ಮೀಟರ್ ಅಂತಂದೈತಿ. ಅದಾದ ನಂತರ ಟೈಮ್ ಎಷ್ಟು, ಇದು ನೋಡ್ರಿ, ಸ್ಪೀಡ್ ಎಷ್ಟೈತಿ? 50 ಡಿವೈಡೆಡ್ ಬೈ 9 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಇದನ್ನ ಕನ್ವರ್ಷನ್ ಬಿಡ್ರಿ, ಇದನ್ನ ಇಲ್ಲಿ ನೋಡ್ರಿ. ಸೊ ಇಲ್ಲಿ ಡಿವೈಡೆಡ್ ಬೈ 9 ಐತಲ್ಲ, ಇದು ಕೂಡ ಏನಂತ, ಇದು ಡಿವೈಡೆಡ್ ಬೈ, ಇದು ಡಿವೈಡೆಡ್ ಬೈ, ಈ ಡಿವೈಡೆಡ್ ಬೈ ಇಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ 9 ಮೇಲ್ಗಡೆ ಹೋಗುತ್ತೆ. ಹೆಂಗ್ ಬರ್ಕೊಂತೀವಿ? 800 ಡಿವೈಡೆಡ್ ಬೈ ಇಂಟು 9 ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ ಹೇಳಿದ್ರೆ 50 ಆಗುತ್ತೆ. ಈ 0 ಹೋಯ್ತು, ಈ 0 ಹೋಯ್ತು. ಸೊ 5 ಒಂದ್ಲೆ ಇಲ್ಲಿ 5 ಒಂದ್ಲೆ ಎಷ್ಟು ಉಳಿತು? 5 6 30. ಸೊ ಇಲ್ಲಿ ಎಷ್ಟು ಉಳ್ಕತ್ ನೋಡ್ರಿ? 16 ಇಂಟು 9 ಉಳಿತು. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? 16 ಇಂಟು 9, 9 6 54, 9 ಒಂದ್ಲೆ 9, 14. ಸೊ 144 ಸೆಕೆಂಡ್ ಬರುತ್ತೆ. ಸೊ ಎಲ್ರು ಎಲ್ಲಿ ತಪ್ಪು ಮಾಡಿದಿರಿ? ನಾನು ರಿಟರ್ನ್ ಹೇಳಂಗಿಲ್ಲ, ಇಲ್ಲ ಅಂತಂದ್ ಹೇಳಿದ್ರೆ ನನ್ನ ಕಡೆ ಬಯಸ್ಕೊಂತೀರಿ. ಯಾಕೆ ಹೊಟ್ಟೆಗೆ ಏನ್ ತಿಂತೀರಿ ನೀವು? ಹೇಳಿದೇನಿಲ್ಲ ಈ ತರ ಕನ್ವರ್ಷನ್ಗಳು ಕರೆಕ್ಟ್ ಆಗಿ ನೋಡ್ಕೋರಿ ಅಂತಂದ್ ಹೇಳಿ. ಸೊ ಇದೈತೆ, ಅದಾದ ನಂತರ ಡಿವೈಡೆಡ್ ಬೈ ಮಾಡ್ರು ಆನ್ಸರ್ ಹೇಳಿದ್ರು ನಂಗೆ. ಹೊಳ್ ತಿರುಗಿ ಸ್ಟಡಿ ಮಾಡ್ತಿರೋ ಇಲ್ಲಿ ನೀವು ಮನ್ಯಾಗ? ಹಿಂಗಾದ್ರೆ ನೀವು ಜಾಬ್ ಯಾವಾಗ ಆಗಾರ? ಅದಾದ ನಂತರ ನೆಕ್ಸ್ಟ್ ಅದು ಕ್ಲಿಯರ್ ಯಾವಾಗ ಆಗೋದು ಎಕ್ಸಾಮ್ ನಿಮ್ದು? ಸುಮ್ಮ ಕೊಟ್ಟಿರ್ತಾರ ಇಲ್ಲಿ ಈ ತರ ಕ್ವಶನ್ಸ್ಗಳನ್ನ. ಈ ತರ 800 ಡಿವೈಡೆಡ್ ಬೈ 20 ಮಾಡೋದತ್ತಂತ ಹೇಳಿದ್ರೆ ನಾ ಎದಕ್ ಕೊಡ್ತೀನಿ ನಿಮ್ಗೆ? ಸ್ವಲ್ಪ ತಿಳ್ಕೊಂಡೇನಂತಂದ್ ಹೇಳಿದ್ರೆ ಮಾಡ್ರಿ. ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಡೈಲಿ ಒಂದು ಕ್ಲಾಸ್ ಅಟೆಂಡ್ ಆಗಿ ಅದಾದ ನಂತರ ಡೈಲಿ 1 ಅವರ್ ಸ್ಟಡಿ ಮಾಡಿದ್ರೆ ಸಾಕು. ಜಾಸ್ತಿ ಏನ್ ಬೇಡ, ಡೈಲಿ 1 ಅವರ್ ಸ್ಟಡಿ ಮಾಡಿದ್ರೆ ಸಾಕು. ನಿಮ್ದೇನು ದಿನಗಟ್ಲೆ ಓದಂತಂದ್ ಹೇಳಕತ್ತಿಲ್ಲ. ಯಾರು ಓದ್ತೀರಿ ಜಾಸ್ತಿ ಮಾರ್ಕ್ಸ್ ಬರುತ್ತಷ್ಟ. 1 ಅವರ್ ಓದಿದ್ರು ಸಾಕಂತಂದ್ ಹೇಳಕತ್ತಾನ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ಟಾಪಿಕ್ಗಳು ಭಾಳ ಬರಕ್ ಹಿಡಿತು. ಸೊ ಈ ತರ ಕ್ವಶನ್ಸ್ಗಳನ್ನ ನಮ್ಗೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಮೇಲೆ ಕೇಳ್ತಾರ. ಸೊ ಅದ್ರ ಮೇಲೆ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಅವುಗಳನ್ನೇನಪ್ಪಾ ಅಂತಂದ್ ಹೇಳಿದ್ರೆ ರಿಪೀಟ್ ಆಗಿ ನೋಡ್ಕೊಂತ ಹೋಗಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸಿರೀಸು ಆಮೇಲೆ ಅಲ್ಫಾಬೆಟ್ ಸಿರೀಸ್ ಮೇಲೆ ನಾವು ಮಾಡ್ಕೊಂತ ಹೋಗೋಣ. ಯಾವ್ದ್ರ ಮೇಲೆ? ನಂಬರ್ ಸಿರೀಸ್ ಮತ್ತು ಅಲ್ಫಾಬೆಟ್ ಸಿರೀಸ್ ಮೇಲೆ. ಸೊ ಇದ್ರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಇಲ್ಲಿ ನೋಡ್ರಿ, ಈ ವಿಡಿಯೋದಾಗ ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಬೇರೆ ಎಕ್ಸಾಮ್ಸ್ಗೆ ಅಂತಂದ್ ಹೇಳಿ ನಂಬರ್ ಸಿರೀಸ್ ಮೇಲೆ ಆಮೇಲೆ ಅಲ್ಫಾಬೆಟ್ ಸಿರೀಸ್ ಮೇಲೆ 3 ರಿಂದ 5 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಅವುಗಳದ್ದು ಲಿಂಕ್ ಕೂಡ ಹಾಕಿರ್ತೀನಿ. ಆಮೇಲೆ ಇವತ್ತು ನೋಡ್ರಿ ಡೈಸ್ ಪ್ರಾಬ್ಲಮ್ ಮೇಲೆ ಲಿಂಕ್ ಹಾಕಿದ್ದೇನೆ, ಡೈಸ್ ಮೇಲೆ ಹಾಕಿದ್ದೀನಿ. ಇವತ್ತು ನೈಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಕೊಡ್ರಿ, ಇಲ್ಲ ನಾಳೆ ನೋಡ್ಕೊಡ್ರಿ, ಕಂಪ್ಲೀಟ್ ಮಾಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನಾಳೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಶುಕ್ರವಾರ ನಮ್ದು ವರ್ಕ್ ಜಾಸ್ತಿ ಇರುತ್ತೆ, ಬರೋದು ಲೇಟ್ ಆಗತ್ತ, 11:30 11 ಆಗತ್ತ. ಸೊ ನಾಳೆ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಾಸ್ ಇರಲ್ಲ, ಶನಿವಾರ ದಿನ ಇರುತ್ತೆ. ಸೊ ಆ ದಿನ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಸ್ ಮೇಲೆ 1-2 ಪ್ರಾಬ್ಲಮ್ಸ್ಗಳು, ಅದಾದ ನಂತರ ನಂಬರ್ ಸಿರೀಸ್ ಮೇಲೆ 2 ಪ್ರಾಬ್ಲಮ್, ಅಲ್ಫಾಬೆಟ್ ಸಿರೀಸ್ ಮೇಲೆ 2 ಪ್ರಾಬ್ಲಮ್ ಮುಗಿಸ್ಬಿಟ್ಟು ಈ ಕಾನ್ಸೆಪ್ಟ್ಸ್ ಗಳೆಲ್ಲ ಮುಗಿಸ್ತೀನಿ. ಸೊ ಸ್ಟಡಿ ಮಾಡೋದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಮಲ್ಲಿ ಮಾಡ್ತಿರ್ಲ ಎಲ್ರು? ಏನೇ ಹೇಳ್ಕೊತ ಹೋಗ್ತಾ ಸರ ನಾವು ಇಲ್ಲೇ ಇರೋನು ಅಂತಂದ್ ಹೇಳಿದ್ರೆ ಇರ್ರಿ, ಯಾರು ಬೇಡ ಅನ್ನಂಗಿಲ್ಲ. ಎಸ್, ಇಲ್ಲಿ ನೋಡ್ರಿ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸಿರೀಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ನಮ್ದು ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಈಸಿ ಕ್ವಶನ್ ಅನ್ನ ಕೇಳ್ತಾರ, ಬಹಳ ಟೆನ್ಷನ್ ತಗೊಳಂಗಿಲ್ಲ. ಸೊ ಫಸ್ಟ್ ಏನ್ ಮಾಡೋದು? ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಅಂತಂದೈತಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಂಬರ್ 4 ಅಂತಂದ್ ಇರುತ್ತೆ. ಸೊ ಈ ತರ ಇದ್ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇವುಗಳ ನಡುವಿಂದ ಏನ್ ಮಾಡೋದು? ಫಸ್ಟ್ ಎಷ್ಟು ಕೂಡ್ಸಿದಾರ ಅಂತ ನೋಡೋದು. ಸ್ಟೆಪ್ಗಳು ನೋಡ್ರಿ, ಎಷ್ಟು ಕೂಡ್ಸಿದಾರೆ. ಯಾಕಂತಂದ್ ಹೇಳಿದ್ರೆ ಸ್ವಲ್ಪ ಏನಂತಂದ್ ಹೇಳಿದ್ರೆ ಏರಿಕೆ ಆಗೈತೆ. ಎಷ್ಟು ಕೂಡ್ಸಿದಾರ ಸರ್? +2 ಕೂಡ್ಸಿದಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಬಂತು ಅಂತಂದ್ ಹೇಳಿದ್ರೆ ಮತ್ತೆ ಎಷ್ಟು ಕೂಡ್ಸಿದಾರ? +2 ಕೂಡ್ಸ್ಯಾರ ಅಂತಂದ್ ಹೇಳಿ. ಇನ್ನು ಒಂದೊಂದ್ ಟೈಮ್ ಏನಂತಂದ್ ಹೇಳಿದ್ರೆ ಮೈನಸ್ ಮಾಡಿಬಿಡ್ತಾರ. ಸೊ 4 ಇರುತ್ತ, ಅದಾದ ನಂತರ ನೆಕ್ಸ್ಟ್ 2 ಇರುತ್ತ, ಸೊ ಮೈನಸ್ ಮಾಡ್ತಾರ. ಅಂದ್ರೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೈನಸ್ ಕೂಡ ಏನಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ಒಂದೊಂದ್ ಸರಿ ಏನಂತಂದ್ ಹೇಳಿದ್ರೆ ಇದು ಸ್ವಲ್ಪ ಡಿಫ್ರೆನ್ಸ್ ಇದ್ದಾಗ ಒಂದೊಂದ್ ಸರಿ ಏನ್ ಮಾಡ್ತಪ್ಪ ಅಂತಂದ್ ಹೇಳಿದ್ರೆ 2 ಕೊಡ್ತಾನ, ಅದಾದ ನಂತರ 30 ಕೊಡ್ತಾನ, ಆಮೇಲೆ 60 ಅಂತ ಕೊಡ್ತಾನ. ಇದ್ರ ಡಿಫ್ರೆನ್ಸ್ ಬಹಳ ಅದೈತಲ್ಲ. ಇಲ್ಲಿ 2 ಐತಿ, ಇಲ್ಲಿ ನೋಡಿದ್ರೆ 30 ಐತಿ, ನೆಕ್ಸ್ಟ್ 60 ಐತಿ. ಇಲ್ಲಿ ಪ್ಲಸ್ ಮಾಡಿದ್ರೆ ನಡೀತೈತಿ, ಅವಾಗ ಪ್ಲಸ್ ಮಾಡಂಗಿಲ್ಲ. ಫಸ್ಟ್ ಏನಂತಂದ್ ಹೇಳಿದ್ರೆ
ಇಂಟು ಮಾಡೋದು, ಯಾವ್ದಾದ್ರು ಒಂದು ಸಂಖ್ಯೆನ ಇಂಟು ಮಾಡಿದಾಗ ಬರುತ್ತೆ ನೋಡೋದ. ಸೊ 2 ಇಂಟು 15 ಆಮೇಲೆ 30 ಇಂಟು 2 ಈ ತರ ಮಾಡಿದಾಗ ಏನಪ್ಪಾ ಅಂತಂದ್ರೆ ಮುಂದಿನ ಸಂಖ್ಯೆಗಳು ಬರ್ತಿರ್ತಾವ. ಜಸ್ಟ್ ಎಕ್ಸಾಂಪಲ್. ಸೊ ಆಮೇಲೆ ಕೆಲವೊಂದ್ ಸರಿ ಏನಪ್ಪಾ ಅಂತಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕಾಗತ್ತ, ಆಮೇಲೆ ಕೆಲವೊಂದ್ ಟೈಮ್ ಸ್ಕ್ವೇರ್ ಮಾಡ್ಬೇಕಾಗತ್ತ, ಕೆಲವೊಂದ್ ಟೈಮ್ ಕ್ಯೂಬ್ ಮಾಡ್ಬೇಕಾಗತ್ತ. ಇಷ್ಟೇನಂತಂದ ಹೇಳಿದ್ರೆ ನಮ್ಮಲ್ಲಿ ಆಪ್ಷನ್ಸ್ಗಳು, ಇವುಗಳನ್ನ ಮಾಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ಸ್ಗಳು ಬರ್ತಾವ. ಈಗ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಒಂದೊಂದಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡು, ಇದನ್ನ ಬರ್ಕೊಡು. ಸೊ 2 ಐತೆ, 5 ಐತೆ, ಆಮೇಲೆ 11 ಐತೆ, ಆಮೇಲೆ 23 ಐತೆ, 47 ಐತೆ, ಆಮೇಲೆ ನೆಕ್ಸ್ಟ್ ನಂಬರ್ ನಮ್ಗೆ ಕೇಳಿದ. ಇಲ್ಲಿ ನಾನು ನೋಡಿದಾಗ ಇದನ್ನ ಜಸ್ಟ್ ನೋಡ್ರಿ, ಇದನ್ನ ಜಸ್ಟ್ ನೋಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಸಂಖ್ಯೆ ಏನೈತಿ 2 ಐತಿ. ಅದಾದ ನಂತರ ಸೆಕೆಂಡ್ ಸಂಖ್ಯೆ ಏನಪ್ಪಾ ಅಂತಂದ ಹೇಳಿದ್ರೆ 5. ಏನ್ ಮಾಡಿದಾಗ 5 ಬಂದೈತಿ, ಫಸ್ಟ್ ಸಂಖ್ಯೆಗೆ ಏನ್ ಮಾಡಿದಾಗ 5 ಬಂದೈತಿ ಅಂತಂದ ಹೇಳಿ ನನಗೆ ಆನ್ಸರ್ ಮಾಡಿ. ನೀವು ಹೆಂಗ್ ನನಗೆ ಆನ್ಸರ್ ಮಾಡ್ಕೊಂತ ಹೋಗ್ತೀರಿ, ನನ್ನ ಜೊತೆ ಇಂಟ್ರಾಕ್ಟ್ ಹೆಂಗ್ ಮಾಡ್ತೀರಿ ನಿಮ್ಗೆ ಬರುತ್ತೆ. ಎಷ್ಟು ಮಾಡಿದಾಗ ಎಸ್ +3 ಮಾಡಿದಾಗ, +3 ಮಾಡಿದಾಗ ಏನಪ್ಪಾ ಅಂತಂತ ಹೇಳಿದ್ರೆ 5 ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ಅದೇ ತರ ನೋಡ್ರಿ, ಸೆಕೆಂಡ್ ಸಂಖ್ಯೆ 5 ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾನ ಅಂದ್ರೆ 11 ಬರ್ತಾನ. ನೆಕ್ಸ್ಟ್ ಏನ್ ಮಾಡಿದಾನ ಸರ್, ನೆಕ್ಸ್ಟ್ ಏನ್ ಮಾಡಿದಾನ 5ರಿಂದ 11 ಬರಕ್ ಮತ್ತೇನ್ ಮಾಡಿದಾನ? ಎನಿವನ್? ವೆರಿ ಗುಡ್ ಸರ್, +6 ಮಾಡಿದಾರೆ. ಸೊ 5, 6, 11. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಿದಾನ 11ರಿಂದ 23 ಆಯ್ತು. 11ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ 23 ಆಯ್ತು. ಸರ್ +12 ಮಾಡಿದಾರೆ. ಪ್ಲಸ್ ಏನಂತಂದ ಹೇಳಿದ್ರೆ 12 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಬಂದೈತಿ +24 ಮಾಡಿದಾರೆ. ವೆರಿ ಗುಡ್. ಇಲ್ಲಿ ನಾವು ಇನ್ನೆಷ್ಟು ಪ್ಲಸ್ ಮಾಡಬೇಕು, ಅವಾಗ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ನಾವು ಕೆಳಗಡೆ ನೋಡ್ಕೋಬೇಕು. ಸರಿ, ಇಲ್ಲಿ 3 ಐತ್ರಿ, ನೆಕ್ಸ್ಟ್ 6 ಐತ್ರಿ, ಅಂದ್ರೆ 3 ಎಡ್ಲೆ 6 ರೀ. ಅದಾದ ನಂತರ ನೆಕ್ಸ್ಟ್ ಏನ್ರಿ 6 ಎಡ್ಲೆ 12 ರೀ. ಸೊ 12 ಎಡ್ಲೆ ಏನ್ರಿ 24 ರೀ. 24 ಎರಡ್ಲೆ ಮಾಡ್ಬೇಕ್ರಿ, ಅಂದ್ರೆ 48 ಮಾಡ್ಬೇಕ್ರಿ. +48 ಮಾಡುದು ಅಂತಂದ ಹೇಳಿ ನಮ್ಗೆ ಆನ್ಸರ್ ಬರತ್ರಿ. ಸೊ ಈ ಲಾಜಿಕ್ ಗೊತ್ತಾಯ್ತಾ? ಇಲ್ಲೊಂದು ಲಾಜಿಕ್ ಬಂತು. ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. 3, 6, 12, 24 ಪ್ಲಸ್ ಮಾಡ್ಕೊಂತ ಹೋಗಿದ ಅಂತಂದ ಹೇಳಿದ್ರೆ ಇಲ್ಲಿ ನೋಡು, 3 ಎಡ್ಲೆ 6, 6 ಎಡ್ಲೆ 12, 12 ಎಡ್ಲೆ 24, 24 ಎಡ್ಲೆ ಸೇಮ್ ಲಾಜಿಕ್ ಏನಂತಂದ ಹೇಳಿದ್ರೆ ಬರುತ್ತೆ. ಅವಾಗ ಇಲ್ಲಿ 48 ಬಂತು. +48 ನಾವು ಎದಕ್ ಮಾಡ್ಬೇಕು, ಇದಕ್ ಕೂಡಿಸ್ಬೇಕು. ಅವಾಗ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 95 ಬರುತ್ತಾ. ಸೊ ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಟ್ರೈ ಮಾಡ್ರಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಟ್ರೈ ಮಾಡ್ರಿ ನೋಡೋಣ. ಆ ತರನು ಬರುತ್ತಾ, ಬಟ್ ಆದ್ರೆ ನಮ್ಗೆ ಅವೆಲ್ಲ ಬೇಡಲ್ಲ. ನಾವು ಮೊದಲು ಪ್ಲಸ್ ದಿಂದನೇ ಹೋಗೋಣ, ಈಸಿ ಅಲ್ಲ. ಸೊ ಇಂಟು 2 ಮಾಡಿ 2 + 1 ಮಾಡಿ ಇವೆಲ್ಲ ಬಹಳ ಕಾಂಪ್ಲಿಕೇಟ್ ಆಗ್ತಾವ. ಸಿಂಪಲ್ ಆಗಿ ನೋಡ್ಕೊಂತ ಹೋಗೋ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ನೋಡೋಣ. ಸೊ ಇವಾಗ ಏನಂತಂದ ಹೇಳಿದ್ರೆ ಆರಾಮಾಗಿ ನಿಮ್ಗೆ ಬೇಸಿಕ್ ತಗೊಂಡ್ ಹೊಂಟಾನ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವಿಡಿಯೋಸ್ಗಳು ಇರ್ತಾವಲ್ಲ, ನಾನು ಆಲ್ರೆಡಿ ಬೇರೆ ವಿಡಿಯೋಸ್ಗಳು ಮಾಡೋಣ. ಅದ್ರಲ್ಲಿ ಏನಂತಂದ ಹೇಳಿದ್ರೆ ಟಫ್ ಇದಾವ, ಟಫ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಅವುಗಳನ್ನೆಲ್ಲ ನೋಡ್ಕೋಬೇಕು, ಇದು ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲಿ ನಮಗಿಲ್ಲಿ ಯಾವ ಕ್ವಶನ್ ಇದಂದ್ರೆ ಯಾವ ಎಕ್ಸಾಮ್ SSC GD ಎಕ್ಸಾಮ್ ಹೇಳಿದಾನಂತಂದು ಹೇಳ್ಬಿಟ್ಟು ಆ ಕ್ವಶನ್ಸ್ ಅವುಗಳಿಗೆ ಮಾತ್ರ ಸೀಮಿತ ಅನ್ಕೊಳಕ್ ಹೋಗ್ಬೇಡ. ನಿಮ್ಗೆ ಏನಾಗಬೇಕು, ಕಾನ್ಸೆಪ್ಟ್ ಅರ್ಥ ಆಗಬೇಕು, ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಕ್ ನೋಡ್ಬೇಕು. ನೀವು ಅದು ಗೂಗಲ್ ಒಳಗಡೆನೋ ಎಲ್ಲನೋ ಅಥವಾ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡೋದಕ್ಕಿಂತ ನಾನು ಆಲ್ರೆಡಿ ಬೇರೆ ಎಕ್ಸಾಮ್ ಮಾಡಿ ಹಾಕಿದನಲ್ಲ ಸೇಮ್ ಕ್ವಶನ್ಸ್ಗಳನ್ನ, ಅಲ್ಲಿ ಹೋಗಿ ನೋಡಿದ್ರೆ ಸಾಕು. ಎದಕ್ಕೆ ನೀವು ತ್ರಾಸ ತಗೊಂತೀರಿ? ಎಷ್ಟು ಬರುತ್ತೆ ಇಲ್ಲಿ ನೋಡೋಣ, ಏನೇನ್ ಬಂತು ಏನೇನಿಲ್ಲ ಅಂತಂದ ಹೇಳಿ ನೀವೇ ಹೇಳ್ಬೇಕು. ಸೊ 3 ಐತ್ರಿ, 8 ಐತ್ರಿ, ನೆಕ್ಸ್ಟ್ 15 ಐತಿ, ಆಮೇಲೆ 24 ಐತಿ, 35 ಐತಿ, ಆಮೇಲೆ ನೆಕ್ಸ್ಟ್ ಸಂಖ್ಯೆನ ಕೇಳೋಣ. ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಆರಾಮಾಗಿ ಬಿಡಿಸ್ಬೇಕು. ಫಸ್ಟ್ ಸಂಖ್ಯೆ 3 ಐತಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 8 ಐತಿ. ಏನಾಗೈತಿ ಇಲ್ಲಿ ಸರ್, 3, 8 ಬಹಳ ದೂರ ಪದಗಳ ಸಂಖ್ಯೆಗಳಲ್ರಿ, ಕಡಿಮೆ ಸಂಖ್ಯೆಗಳಿದಾವ್ರಿ. 3 ಆಗಿ ನೆಕ್ಸ್ಟ್ 5 ಬರ್ಬೇಕು, ಸರ್ 8 ಬರ್ಬೇಕಂತಂದ ಹೇಳಿದ್ರೆ ಏನ್ ಮಾಡಿದಾರ್ರಿ +5 ಮಾಡಿದ್ರು. ಏನ್ ಮಾಡಿದ ಅಂತಂದ ಹೇಳಿದ್ರೆ +5 ಮಾಡಿದ್ರು. ಅದಾದ ನಂತರ 8ರಿಂದ 15 ಬರಕ್ ಏನ್ ಮಾಡಿದಾರೆ, 8 ಆದ ನಂತರ 15 ಬರಕ ಏನ್ ಮಾಡಿದಾರೆ ಇಲ್ಲಿ, ವೆರಿ ಗುಡ್, +7 ಮಾಡಿದಾರೆ. ಏನ್ ಮಾಡಿದಪ್ಪ ಅಂತಂದ ಹೇಳಿದ್ರೆ 8ರಾಗ +7 ಮಾಡಿದ ಅಂತಂದ ಹೇಳಿದ್ರೆ 15 ಬಂತು. ನೆಕ್ಸ್ಟ್ 15ರಿಂದ 24 ಬರಕ್ ಏನಾಗಿತ್ತು ನೆಕ್ಸ್ಟ್, ಸೊ 15 24 ಆಗಿದೆ. ಎಷ್ಟಾಗಿದೆ ಸರ್, +9 ಮಾಡಿದ 24 ಆಗಿದೆ. ಇಲ್ಲಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 24ರಿಂದ 35 ಬರಕ ಎಷ್ಟು ಪ್ಲಸ್ ಮಾಡಿದಾನ, ವೆರಿ ಗುಡ್, +11 ಮಾಡಿದಾನ. ಸೊ ಇಲ್ಲೆಲ್ಲಾನು ನೀವು ನೋಡಿದ್ರಿ ಅಂತಂದ ಹೇಳಿದ್ರ, ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ
ಎಲ್ಲಾನು ಬೆಸ ಸಂಖ್ಯೆಗಳಿದಾವೆ ಕಂಟಿನ್ಯೂಸ್ ಆಗಿ. ಇವಾಗ ಸಮ ಸಂಖ್ಯೆಗಳಂತಂದ ಹೇಳಿದ್ರೆ 2, 4, 6, 8, 10, 12 ಇವೆಲ್ಲ ಏನಂತಂದ ಹೇಳಿದ್ರೆ ಸಮ ಸಂಖ್ಯೆಗಳು ಅಂತಂದು ಹೇಳ್ತೀವಿ. ಬೆಸ ಸಂಖ್ಯೆಗಳಂತಂದ ಹೇಳಿದ್ರೆ 1, 3, 5, 7, 9, 11 ಅಂತಂದ ಹೇಳಿ 13 ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆಗಳು ಅಂತಂದ ಹೇಳ್ತೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಏನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಬೆಸ ಸಂಖ್ಯೆಗಳಿದಾವ. ಹಂಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ +13 ಮಾಡ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ +13 ಮಾಡ್ಬೇಕು. ಸೊ +13 ಮಾಡ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಸರ್? 48 ಬರುತ್ತೆ ರೀ. ವೆರಿ ಗುಡ್. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 48 ಬರುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಮಾಡಿದಾನ? ನೆಕ್ಸ್ಟ್ ಟ್ರೈ ಮಾಡ್ರಿ. ವೆರಿ ಗುಡ್, ವೆರಿ ಗುಡ್. ಏನ್ ಮಾಡಿದಾರಲ್ಲಿ? ಆ ಲಾಜಿಕ್ ಹೇಳ್ಬೇಕು ನಂಗೆ. ಏನಾಗೈತಲ್ಲಿ? ಓಕೆ, ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಇವ್ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಹೇಳಾಕತ್ತೀರಿ, ಓಕೆ ಸರ್ ಯಾವ್ಯಾವ್ದೋ ತರ ಇಲ್ಲಿ ಬೇರೆ ಬೇರೆ ಲಾಜಿಕ್ ಗಳನ್ನ ಹೇಳಾಕತ್ತೀರಿ. ಓಕೆ, ಪರವಾಗಿಲ್ಲ. ಸೊ ನಮ್ದು ಆನ್ಸರ್ ಕರೆಕ್ಟ್ ಬಂದ್ರೆ ಸಾಕಲ್ಲ. 1 ಐತಿ, 4 ಐತಿ, 9 ಐತಿ, 16 ಐತಿ, 25 ಐತಿ. ಸೊ ಇದನ್ನೆಲ್ಲ ನೋಡಿದಾಗ ಯಾರಿಗಾದ್ರೂ ಏನಾದ್ರು ನೆನಪು ಬರಾಗದೈತೆ? ಏನಾದ್ರೂ ಡಿಫ್ರೆಂಟ್ ಆಗಿ ಏನಾದ್ರು ನೆನಪು ಬರಾಯ್ತಾ? ಇವೆಲ್ಲ ಸ್ಕ್ವೇರ್ ಸಂಖ್ಯೆಗಳು. 1 ಸ್ಕ್ವೇರ್ ಎಷ್ಟ? 1. 2 ಸ್ಕ್ವೇರ್ ಎಷ್ಟ? 4. 3 ಸ್ಕ್ವೇರ್ ಎಷ್ಟ? 9. 4 ಸ್ಕ್ವೇರ್ ಎಷ್ಟ? 16. ವರ್ಗ. ಸೊ 5 ಸ್ಕ್ವೇರ್ ಎಷ್ಟಪ್ಪ ಅಂತಂದ ಹೇಳಿದ್ರೆ 25. ನೆಕ್ಸ್ಟ್ ಯಾವ್ದ್ರ ಸ್ಕ್ವೇರ್ ಬರಬೇಕು? 6 ಸ್ಕ್ವೇರ್ ಬರಬೇಕು, 36. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 36. ಇನ್ ಕೆಲವು ಜನ ಏನ್ ಮಾಡಿದಾರಲ್ಲ, ಬೆಸ ಸಂಖ್ಯೆಗಳನ್ನ ಕೂಡಿಸ್ಬಿಟ್ಟು ಮಾಡಿದಾರಲ್ಲ. ಸರ್ ಇಲ್ಲಿ 1 ಐತ್ರಿ, ಇಲ್ಲಿ +3 ಮಾಡಿದಾಗ 4 ಬಂದೈತ್ರಿ. ನೆಕ್ಸ್ಟ್ +5 ಮಾಡಿದಾಗ್ರಿ. ನೆಕ್ಸ್ಟ್ ಇಲ್ಲಿ ಏನಂತಂದ ಹೇಳಿದ್ರೆ ಎಷ್ಟು ಮಾಡಿದನ್ರಿ? ಸೊ ಏನೇನ್ ಮಾಡಿದಾರಲ್ಲ, +7 ಮಾಡಿದಾಗ್ರಿ ಅಥವಾ ಏನೋ ಮಾಡಿದಾಗ ಬಂದೈತಲ್ಲ. ಓಕೆ, ಪರವಾಗಿಲ್ಲ. ಸೊ ಬಟ್ ಆದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಲಾಜಿಕ್. ಸೊ ಒಂದೇ ಲಾಜಿಕ್ ಇರಂಗಿಲ್ಲ. ಸೊ ಒಂದು ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಹಲವಾರು ಲಾಜಿಕ್ ಗಳು ಇರ್ತಾವ. ಸೊ ಅವುಗಳನ್ನ ಏನಂತಂದ ಹೇಳಿದ್ರೆ ನಾವು ಹುಡುಕ್ಬೇಕು. ನಿಮ್ದು ಏನ್ ಕೆಲಸ ಅಂತಂದ ಹೇಳಿದ್ರೆ ನಾಳೆಗೆ 1 ರಿಂದ 20 ಏನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ಗಳನ್ನ ಬರ್ಕೋಬೇಕು. ಒಂದು ಪೇಪರ್ ಒಳಗಡೆ ಸೈಡ್ಗೆ 1 ರಿಂದ 20 ಸ್ಕ್ವೇರ್ ಗಳನ್ನ ಬರ್ಕೋಬೇಕು. ಆಮೇಲೆ ನೆಕ್ಸ್ಟ್ 1 ರಿಂದ 20 ಏನಪ್ಪಾ ಅಂತಂದ ಹೇಳಿದ್ರೆ ಕ್ಯೂಬ್ ಗಳನ್ನ ಬರ್ಕೋಬೇಕು. ಅಂದ್ರೆ 1 ಸ್ಕ್ವೇರ್, 2 ಸ್ಕ್ವೇರ್, 20 ಆಮೇಲೆ 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್ ಇವನೇನಪ್ಪಾ ಅಂತಂದ ಹೇಳಿದ್ರೆ 20. ಸೊ ಇವುಗಳನ್ನ ನೆನ್ಪಿಟ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಎಂತ ಬೇಕಂತ ಕ್ವಶನ್ಸ್ ಗಳು ಸಿರೀಸ್ ಅಲ್ಲಿ ಬಂದು ಅಂದ್ರೆ ನೀವು ಆರಾಮಾಗಿ ಮಾಡ್ತೀರಿ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಸರ್ ಅಂತಂದ ಹೇಳಿದ್ರೆ ನೀವು ಇದ್ರೊಳಗೂ ಹಾಕ್ರಿ. ನಂದು ಯೂಟ್ಯೂಬ್ ಕಮೆಂಟ್ ಒಳಗಡೆ ಏನಂತಂದ ಹೇಳಿದ್ರೆ ಎಲ್ಲಾನು ಬರೆದ್ಬಿಟ್ಟು ಹಾಕ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಈಸಿ ಅದಾವ, ಎಲ್ಲಾನು ಈಸಿ ಅದಾವ. ಎಸ್, ಇಲ್ಲಿ ಏನೈತಿ? 3 ಐತಿ, ಅದಾದ ನಂತರ 10 ಐತಿ, 21 ಐತಿ, ನೆಕ್ಸ್ಟ್ 36 ಐತಿ, 55 ಐತಿ. ಸೊ ಎಲ್ಲಾನು ಏನಂತಂದ ಹೇಳಿದ್ರೆ ನಾರ್ಮಲ್ ಆಗಿ ಹೋಗ್ತಾ ಇದಾವ. ನಾವ್ ಏನ್ ಮಾಡ್ಬೇಕು? ಫಸ್ಟ್ ನಮ್ದು ಕೆಲಸ ಏನ ಸರ್? ಇಲ್ಲಿ ಫಸ್ಟ್ ಸಂಖ್ಯೆ 3 ಐತ್ರಿ, ಇದು 10 ಆಗ್ಬೇಕಂದ್ರೆ ಏನಾಗೈತಿ? ಸೊ ಮೊದಲು 3 ಐತಿ, ಅದು 10 ಆಗ್ಬೇಕಂದ್ರೆ ಏನಾಗೈತಿ ಸರ್? +7 ಮಾಡಿದಾರೆ. ಅದಾದ ನಂತರ 10 ಇದ್ದದ್ದು 21 ಆಗೈತ್ರಿ. ನೆಕ್ಸ್ಟ್ ಏನ್ ಮಾಡಿದಾನ? +11 ಮಾಡಿದಾರೆ.
ಅದಾದ ನಂತರ ನೆಕ್ಸ್ಟ್ ನೋಡ್ರಿ 21 ಇದ್ದಿದ್ದು 36 ಆಗಕ್ಕೆ ಏನಾಗೈತಿ, 21 ಇದ್ದಿದ್ದು 36 ಏನಾಗಕ್ಕೆ ಅಂದ್ರ ಪ್ಲಸ್ 15 ಮಾಡಿದ್ರಿ ಸರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 36 ಇದ್ದಿದ್ದು 55 ಆಗಕ್ಕೆ ಏನಾಗೈತಿ, 36 ಇದ್ದಿದ್ದು 55 ಆಗಕ್ಕೆ ಏನಂತಂದ ಹೇಳಿದ್ರೆ ಪ್ಲಸ್ 19 ಮಾಡಿದಾರೆ ಸರ್. ಇಲ್ಲಿ ಮುಂದಿನ ಸಂಖ್ಯೆ ಮತ್ತೆ ಏನ್ ಬರ್ಬೇಕ್ರಿ ನಮ್ಗ, ಅದ್ ಹೆಂಗ್ ಕಂಡಿಡೋದ? ಸೊ ಇಷ್ಟಕ್ಕೆ ಏನಂತಂದ ಹೇಳಿದ್ರೆ ನಮ್ ಸ್ಟಾಪ್ ಆಗಿಲ್ಲ. ಇಲ್ಲಿ ಕೆಳಗಡೆ ನೋಡೋದು, ಇಲ್ಲಿ ಪ್ಲಸ್ 4 ಮಾಡಿದಾಗ 11 ಬಂದೈತಾ, 7 ಐತಿ, ಪ್ಲಸ್ 4 ಮಾಡಿದಾಗ 11 ಬಂದೈತಿ. ಅದಾದ ನಂತರ ಇಲ್ಲಿ ಪ್ಲಸ್ 4 ಮಾಡಿದಾಗ 11ರಾಗ ಪ್ಲಸ್ 4 ಮಾಡಿದಾಗ 15 ಬಂದೈತಿ. ನೆಕ್ಸ್ಟ್ ನೋಡ್ರಿ 15ರಾಗ ಪ್ಲಸ್ 4 ಮಾಡಿದಾಗ 19 ಬಂದೈತಿ. ಅಂದ್ರ ನೆಕ್ಸ್ಟ್ ಪ್ಲಸ್ 4 ಮಾಡ್ಬೇಕು. ಎಷ್ಟಾಗತ್ತೆ ಇದು, 23 ಆಗತ್ತ. ಪ್ಲಸ್ 23 ಅಂದ್ರ 55ಕ್ಕ ಪ್ಲಸ್ 23 ಮಾಡಿದ್ರ ಸಂಖ್ಯೆ ಬರುತ್ತ. ಎಷ್ಟಾಗತ್ತ ಅದು, 78 ಆಗತ್ತ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 78 ಆಗತ್ತ. ಆಪ್ಷನ್ ಒಳಗಡೆ ಇಲ್ಲ. ಸೊ 78 ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಇದೆಲ್ರಿಗೂ ಅರ್ಥ ಆಯ್ತಾ? ಇದೆಲ್ರಿಗೂ ಅರ್ಥ ಆಯ್ತೇನ್ರ? ಎಸ್, ಈಸಿ ಐತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 7, 13, 19, 25 ನೆಕ್ಸ್ಟ್ ಏನಾದ್ರು ಬರುತ್ತಂತ ನೋಡ್ರಿ. ಈಸಿ ಐತಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ನಾನು ಹೇಳೋದು ಬೇಡ, ಲಾಜಿಕ್ ಏನ್ ಬರುತ್ತೆ ಹೇಳ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ಎಲ್ಲರೂ ಏನ್ ಹೇಳತ್ತೀರ ಅಂತಂದ್ರೆ 31 ಬರುತ್ತಂತಂದು ಹೇಳಿದ್ರಿ. ಲಾಜಿಕ್ ಏನ್ ಬರುತ್ತಾ, ಲಾಜಿಕ್ ವೆರಿ ಗುಡ್. ಪ್ಲಸ್ 6 ಮಾಡ್ಬೇಕ್ರಿ ಎಲ್ಲಕ್ಕೂ. ಏನಂತಂದ್ರೆ ಪ್ಲಸ್ 6 ಮಾಡ್ರೆ 13 ಬಂತು. ಸೊ 13 ಪ್ಲಸ್ 6 ಮಾಡಿದ್ರೆ 19 ಬಂತು. ಸೊ 19ಕ್ಕೆ ಪ್ಲಸ್ 6 ಮಾಡಿದ್ರೆ 25 ಬಂತು. 25ಕ್ಕೆ ಪ್ಲಸ್ 6 ಮಾಡಿದ್ರೆ ಅಂತಂದು ಹೇಳಿದ್ರೆ ನಮ್ದು ಎಷ್ಟು ಬರುತ್ತಾ ಆನ್ಸರ್, 31 ಬರುತ್ತಾ. ವೆರಿ ವೆರಿ ಗುಡ್. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಐತಿ, ಇದನ್ನ ನೋಡ್ರಿ. 1, 3, 7, 15, 31 ನಮ್ದು ಆನ್ಸರ್ ಏನ್ ಬರುತ್ತೆ, 1, 3, 7, 15, 31 ಪ್ಲಸ್ ಮಾಡಕ್ ಟ್ರೈ ಮಾಡ್ರಿ, ಆಗುತ್ತೋ ಇಲ್ಲೋ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಏನೇನಾಗತ್ತೆ. ನೆಕ್ಸ್ಟ್ ಸಂಖ್ಯೆ ಕಂಡುಹಿಡಬೇಕು. ವೆರಿ ಗುಡ್, ವೆರಿ ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ ಫಸ್ಟ್ ಸಂಖ್ಯೆ 1 ಐತಿ, ಪ್ಲಸ್ 2 ಮಾಡಿದಾನ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ 3ರಿಂದ 7 ಆಗೈತಿ, ಪ್ಲಸ್ 4. ನೆಕ್ಸ್ಟ್ ನೋಡ್ರಿ 7ರಿಂದ 15 ಆಗೈತಿ, ಪ್ಲಸ್ 8. ನೆಕ್ಸ್ಟ್ ನೋಡ್ರಿ 15 31 ಆಗೈತಿ ಅಂತಂದ ಹೇಳಿದ್ರೆ ಪ್ಲಸ್ 16 ಆಗೈತಿ. ಸೊ 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 16 ಎಡ್ಲೆ 32 ಪ್ಲಸ್ ಮಾಡ್ಬೇಕು. ಸೊ 31 ಪ್ಲಸ್ 32 ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ ಆನ್ಸರ್, 63 ಬರುತ್ತೆ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 63 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಟ್ರೈ ಮಾಡ್ರಿ, ಬಹಳ ಈಸಿ ಅದಾವ, ಬಹಳ ಅಂದ್ರೆ ಬಹಳ ಈಸಿ. ಏನೈತಿ, 5 ಐತಿ, 12 ಐತಿ, 22 ಐತಿ, 35 ಐತಿ, 51 ಐತಿ. ನೆಕ್ಸ್ಟ್ ಯಾವ್ದು ಬರುತ್ತೆ? ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಈಸಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕತ್ತೇನೆ. ನೆಕ್ಸ್ಟ್ ನಾನು 2 ವಿಡಿಯೋಸ್ಗಳನ್ನ ನಿಮಗೆ ಲಿಂಕ್ ಬಿಡ್ತೇನೆ. ಅದ್ರೊಳಗೆ ಏನಪ್ಪಾ ಅಂತಂದ ಹೇಳಿದ್ರೆ ಟಫ್ ಕ್ವಶನ್ಸ್ ಇದಾವ, ಅವುಗಳನ್ನ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಸೊ ಅವುಗಳನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ನಮಗೆ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾನೆ, ಸೇಮ್ ಇದೇ ತರ ಕೇಳ್ತಾನೆ ಎಕ್ಸಾಮ್ದಾಗ. ಭಾಳ ಟೆನ್ಷನ್ ತೊಗೊಳ್ಕೊಬೇಡ್ರಿ, ಬಟ್ ಆದ್ರೆ ಕಲಿಬೇಕು, ಯಾವ ತರ ಮಾಡಬೇಕು ಯಾವ ತರ ಇಲ್ಲ ಅಂತಂದ ಹೇಳಿ ಎಲ್ಲಾನು ಕಲಿಬೇಕು. ನಾನು ಶನಿವಾರ ದಿನ ಬಂದ ತಕ್ಷಣ ಏನಂತಂದ ಹೇಳಿದ್ರೆ ಅಲ್ಲೇನ್ ಮಾಡಿರ್ತಾನಲ್ಲ 2 ವಿಡಿಯೋಸ್ಗಳಲ್ಲಿ ಅಂತ ಕ್ವಶನ್ಸ್ ಗಳನ್ನ ನಾನು 2-3 ಸಾಲ್ವ್ ಮಾಡ್ತೇನೆ. ಸೊ ಯಾರು ಬರ್ಲಿಲ್ಲ, ಮಾಡ್ಲಿಲ್ಲ, ಆನ್ಸರ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಕ್ಲಾಸ್ ಅಲ್ಲಿಗೆ ಸ್ಟಾಪ್. ವೆರಿ ಗುಡ್. ಇಲ್ಲಿ ನೋಡ್ರಿ 5 ಇದ್ದದ್ದೇನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ 12 ಆಗೈತೆ. 5 ಇದ್ದದ್ದು 12 ಆಗೈತೆ. ಇಲ್ಲಿ ಏನಾಗೈತಿ, ಪ್ಲಸ್ 7 ಮಾಡಿದ. ಆಮೇಲೆ ನೆಕ್ಸ್ಟ್ 12 ಇದ್ದದ್ದು ಏನಂತಂದ ಹೇಳಿದ್ರೆ 22 ಆಗಿತ್ತು ಸರ್, ಪ್ಲಸ್ 10 ಆಗಿತ್ತು. ನೆಕ್ಸ್ಟ್ ನೋಡ್ರಿ ಇದು ಎಷ್ಟಾಗೈತಿ, 22 ಇದ್ದದ್ದು 35 ಆಗೈತೆ ಅಂತಂದ ಹೇಳಿದ್ರೆ 22 ಇದ್ದು ನೆಕ್ಸ್ಟ್ 35 ಆಗೈತೆ ಅಂತಂದ ಹೇಳಿದ್ರೆ ಎಷ್ಟು ಪ್ಲಸ್ ಮಾಡಿದಾನ, 22 ಇದ್ದು 35. ವೆರಿ ಗುಡ್, 13. ನೆಕ್ಸ್ಟ್ 35 ಇದ್ದದ್ದು 51 ಆಗಕ್ಕ, 35 ಇದ್ದದ್ದು 51 ಆಗಕ್ಕ.
ಸರ್ ಪ್ಲಸ್ 16. ಇಲ್ಲಿ ನೋಡ್ರಿ 7, 10, 13, 16 ಅಂತಂದ ಹೇಳಿದ್ರೆ ಇವಕ್ಕೆ ಏನ್ ಮಾಡಿದಾರೆ ಪ್ಲಸ್ 3 ಹೆಚ್ಚು ಮಾಡ್ಕೊಂತ ಹೋಗ್ಯಾರ. 7ಕ್ಕೆ 3 ಕೂಡಿಸಿದ್ರೆ 10, 10ಕ್ಕೆ 3 ಕೂಡಿಸಿದ್ರೆ ಎಷ್ಟಾಯ್ತು 13, 13 ಪ್ಲಸ್ 3 ಕೂಡಿಸಿದ್ರೆ 16 ಆಯ್ತು. ಇನ್ನು 16ಕ್ಕೆ ಪ್ಲಸ್ 3 ಕೂಡಿಸಿದ್ರೆ ಎಷ್ಟಾಗತ್ತೆ 19 ಆಗತ್ತ. ಈ 19ನ್ನ ಪ್ಲಸ್ ಮಾಡ್ಬೇಕು. ಸೊ 51 ಪ್ಲಸ್ 19 ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 70 ಆಗತ್ತ. ಸೊ ಎಲ್ರಿಗೂ ಕ್ಲಿಯರಾ? ವೆರಿ ಗುಡ್. ಇದ್ ನೋಡ್ರಿ ಬಾಳ ಅಂದ್ರೆ ಬಾಳ ಈಸಿ. ಸುಮ್ನ ನೋಡಿದ ತಕ್ಷಣ ಆನ್ಸರ್ ಹೇಳ್ತೀವಿ, ನೋಡಿದ ತಕ್ಷಣ ಆನ್ಸರ್ ಹೇಳ್ತೀರಿ. ಎಸ್, ವೆರಿ ಗುಡ್. ಸೊ ಇಲ್ಲಿ 2 ಐತಿ ಫಸ್ಟ್ ಸಂಖ್ಯೆ. ನೆಕ್ಸ್ಟ್ 6 ಆಗಕ್ಕೆ ಎಷ್ಟು ಮಾಡಿದಾನ ಪ್ಲಸ್ 4 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ 6 ಇದ್ದದ್ದು 12 ಆಗೈತೆ ಅಂದ್ರೆ ಪ್ಲಸ್ 6 ಮಾಡಿದಾನ. 12 ಇದ್ದು 20 ಆಗೈತೆ ಪ್ಲಸ್ 8. ನೆಕ್ಸ್ಟ್ ಏನ್ ಮಾಡ್ಬೇಕು ಸಿಂಪಲ್ ಪ್ಲಸ್ 10 ಮಾಡ್ಬೇಕು. ಏನಪ್ಪಾ ಅಂತಂದ ಹೇಳಿದ್ರೆ 30 ಬರುತ್ತೆ. ವೆರಿ ಗುಡ್, ಎಲ್ಲರೂ ಬಿಡ್ಸಾಕತ್ತೀವಿ. ವೆರಿ ವೆರಿ ಗುಡ್. ಬೇಸಿಕ್ ಅದಾವಲ್ಲ, ಈಸಿ ಕ್ವಶನ್ಸ್ಗಳಿದಾವ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂಥರ ಆಯ್ತು. ಸೊ 22, 21, 23. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 22, 24, 23. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಏನಂತಂದು ಕೇಳಿದಾನೆ. ಸೊ ಇದನ್ನ ಸಾಲ್ವ್ ಮಾಡ್ರಿ. 24, 21, 23, 22, 24, 23 ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತಂದೇಳಿ ನಮಗ ಕ್ವಶನ್ ಅನ್ನ ಕೇಳಿದಾನ. ಇಲ್ಲಿ ನೋಡ್ರಿ ನಮ್ಗೆ ಹಿಂದ್ಗಡೆ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ಗಳು ಹೆಂಗಿದ್ದು ಅಂತಂದ ಹೇಳಿದ್ರೆ 2, 4, 8, 10 ಏನಂತಂದ ಹೇಳಿದ್ರೆ ಈ ತರ ಒಂಥರ ಇನ್ಕ್ರೀಸ್ ಆಕೋತ ಹೋಗಿದ್ದು. ಇಲ್ಲಿ ನೋಡ್ರಿ ಸರ್ ಇಲ್ಲಿ 22 ಐತ್ರಿ, ಇಲ್ಲಿ 21 ಆಗೈತ್ರಿ. ಹೆಚ್ಚಾಗೈತೆ ಕಮ್ಮಿ ಆಗೈತ? ಫಸ್ಟ್ ಸಂಖ್ಯೆ ನೋಡಿದ್ರೆ ಸರ್ 22 ಐತ್ರಿ, ನೆಕ್ಸ್ಟ್ ನೋಡಿದ್ರೆ 21 ಆಗೈತಿ. ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ? ಈ ತರ ಕ್ವಶನ್ಸ್ಗಳು ಬಂದಾಗ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ 22 ಐತಿ, ಇಲ್ಲಿ 21 ಐತಿ. ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ? ಎಸ್, ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಕಮ್ಮಿ ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮುಂದಿನ ಸಂಖ್ಯೆ ನೋಡ್ರಿ ಸರ್ ಇಲ್ಲಿ ಕಮ್ಮಿ ಆಯ್ತ್ರಿ, ಇಲ್ಲಿ ನೋಡಿದ್ರೆ ಮತ್ತೆ ಜಾಸ್ತಿ ಆಗಿಬಿಟ್ಟೈತ್ರಿ. ಮತ್ ಇಲ್ಲಿ ನೋಡ್ರಿ ಕಮ್ಮಿ ಆಗೈತ್ರಿ, ಇಲ್ಲಿ ಜಾಸ್ತಿ ಆಗೈತ್ರಿ, ಇಲ್ಲಿ ಮತ್ತೆ ಕಮ್ಮಿ ಆಗೈತ್ರಿ. ಇಲ್ಲಿ ನೋಡ್ರಪ್ಪ ಸಿಂಪಲ್ ಆಗಿ ಇಂಥ ಕ್ವಶನ್ ಒಳಗಡೆ ಕಮ್ಮಿಯೇ ಜಾಸ್ತಿ, ಕಮ್ಮಿ ಆಗೋದ ಜಾಸ್ತಿ ಆಗೋದ, ಕಮ್ಮಿ ಆಗೋದ ಜಾಸ್ತಿ ಆಗೋದ, ಈ ತರ ಎಲ್ಲರೂ ಬಂತಂತಂದ ಹೇಳಿದ್ರೆ ಫಸ್ಟ್ ಸಂಖ್ಯೆ ರೌಂಡ್ ಹಾಕೊಡ್ರಿ, ನೆಕ್ಸ್ಟ್ ಬಿಡ್ರಿ. ಯಾವ್ದು ಕಮ್ಮಿ ಆಗ್ತಿರ್ತೈತಲ್ಲ ಅದನ್ನ ಬಿಡ್ರಿ, ಜಾಸ್ತಿ ಯಾವ್ದಾಗುತ್ತಲ್ಲ ಅದನ್ನ ರೌಂಡ್ ಹಾಕೊಡ್ರಿ. 22 ಆಗೈತಿ, 21 ಕಮ್ಮಿ ಇಟ್ಬಿಡ್ರಿ. ಅದನ್ನ 23 ಜಾಸ್ತಿ ಐತಲ್ಲ ಇದನ್ನ ಇಟ್ಕೊಡ್ರಿ. 22 ಕಮ್ಮಿ ಇದ್ಬಿಡ್ರಿ, 24 ಜಾಸ್ತಿ ಆಗಿದ್ದು. ಈ ತರ ಒಂದ್ ಬಿಟ್ಟು ಒಂದ್ ಏನಂತಂದ ಹೇಳಿದ್ರೆ ರೌಂಡ್ ಹಾಕೊಳ್ಳೋದ. ಸೊ ಇವಾಗ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ರಿ 22 ಇದ್ದದ್ದು 23 ರೌಂಡ್ ಹಾಕಿರೋದಷ್ಟ. ನೆಕ್ಸ್ಟ್ 24 ಒಂದ್ ಬಿಡ್ರಿ. ಇದು ಕೂಡ ಏನಂತಂದ ಹೇಳಿದ್ರೆ ಕಣ್ ಹಿಡಿಯೋದು ಕೂಡ ರೌಂಡ್ ಹಾಕಿದ ಬರುತ್ತ. ಹಂಗಾದ್ರೆ ಆನ್ಸರ್ ಎಷ್ಟಾಗತ್ತ 25 ಆಗತ್ತ. ಇಲ್ಲಿ ನೋಡ್ರಿ ಇನ್ ಉಳ್ದಿದ್ದೈತಲ್ಲ ಇದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ 21 ಇದ್ದ 22 ಆಗಿತ್ತು, ಪ್ಲಸ್ 1 ಮಾಡಿದಾನೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಪ್ಲಸ್ 1 ಐತ. ನೆಕ್ಸ್ಟ್ 22 ಇದ್ದದ್ದು ಏನಾಗೈತಿ 23 ಆಗೈತಿ. ನೆಕ್ಸ್ಟ್ 23 ಇದ್ದದ್ದು ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತಾ 24 ಬರುತ್ತಾ. ಹಂಗೆ ಸೀರೀಸ್ ಏನಪ್ಪಾ ಅಂತಂದ ಹೇಳಿದ್ರೆ ಹೋಗ್ತಾ ಹೋಗುತ್ತಾ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? ಈ ತರ ಕ್ವಶನ್ಸ್ ಗಳನ್ನ ನಮ್ಗ ಕೇಳ್ತಾನೆ. ನಮ್ಗೆ ಆನ್ಸರ್ ಎಷ್ಟಿಲ್ಲಿ 25. ಎಲ್ರಿಗೂ ಅರ್ಥ ಆಯ್ತಾ ಈ ಕ್ವಶನ್? ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೀವು ಯಾವ್ದಾದ್ರು ಮಾಡ್ಬೋದಪ್ಪ, ಬಟ್ ಆದ್ರೆ ಇದು ಈಸಿ. ಹೆಚ್ಚು ಕಮ್ಮಿ ಆಕೈತೆ ಅಂತಂದ ಹೇಳಿದ್ರೆ ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಕೇಳ್ತಾನೆ ಕ್ವಶನ್ಸ್ ಗಳನ್ನ. ಇನ್ಯಾವ ಟೈಪ್ ಇರತ್ತಪ್ಪ ಅಂತಂದ ಹೇಳಿದ್ರೆ ನೀವು ನೋಡಿದ ತಕ್ಷಣ ಆನ್ಸರ್ಸ್ ಗಳನ್ನ ಹೇಳ್ತೀರಿ, ಹೇಳ್ಬಿಟ್ರೆ ನಡೀತೈತಿ. ಸೊ 21, 9, 21, 11 ಇದು 21. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 21. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 13. ನೆಕ್ಸ್ಟ್ 21. ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತಂದು ಕ್ವಶನ್ ಕೇಳ್ತಾನ. ಎಸ್, ಆನ್ಸರ್ ಹೇಳ್ರಿ ನೋಡೋಣ ಎಷ್ಟು ಬರುತ್ತಾ.
ಎಸ್ ಇಲ್ಲಿ ಹೆಚ್ಚಾಗೈತಿ ಕಮ್ಮಿ ಹೆಚ್ಚು ಕಮ್ಮಿ ಒಂಥರ ಆಯ್ತಾ. ಸೊ ಇಲ್ಲಿ ನೋಡ್ರಿ 21 ಐತಿ, ಇಲ್ಲೂ 21 ಐತ್ರಿ, ಇಲ್ಲೂ 21 ಐತಿ, ಇಲ್ಲೂ 21 ಐತೆ. ಸೊ ಇದನ್ನೆಲ್ಲ ಏನಂತಂತ ಹೇಳಿದ್ರೆ ರೌಂಡ್ ಹಾಕೊಂಡ್ವಿ, ಕಾಮನ್ ಐತಿ. ಇದು ನೋಡ್ರಿ 9 ಇದ್ದದ್ದು 11 ಆಗೈತಿ, +2 ಮಾಡಿದಾನ. ನೆಕ್ಸ್ಟ್ 11 ಇದ್ದದ್ದು 13 ಆಗೈತೆ, +2 ಮಾಡಿದಾನ. ನೆಕ್ಸ್ಟ್ +2 ಮಾಡಿದ್ರೆ ಎಷ್ಟು ಬರುತ್ತಾ? 15 ಬರುತ್ತಾ. ನೆಕ್ಸ್ಟ್ 2 ಮಾಡಿದ್ರೆ ಎಷ್ಟು ಬರುತ್ತಾ? 15 ಬರುತ್ತಾ. ಸೊ ನಮ್ಗ ಈ ರೀತಿಯಾಗಿ ಏನಂತಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇದೇನ್ ಬೇಡ ಬಿಡ್ರಿ, ಅದು ಈಸಿ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಹಳ ಇಂಪಾರ್ಟೆಂಟು. 58, 52, ನೆಕ್ಸ್ಟ್ 46, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 40, ಆಮೇಲೆ 34. ಇದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬಂದಿದೆ ಅಂತ ಕ್ವಶನ್ ಕೇಳಿದಾನ. ಸೊ ಆನ್ಸರ್ ಹೇಳ್ರಿ, ಎಷ್ಟು ಬರುತ್ತಾ? ವೆರಿ ಗುಡ್. ಏನ್ ಮಾಡಿದಾನ ಇಲ್ಲಿ? 58 ಐತಿ. ನೆಕ್ಸ್ಟ್ 52 ಬರ್ಬೇಕಂದ್ರೆ -6 ಮಾಡಿದಾನ. ಸೇಮ್ ಅದೇ ತರ ಇಲ್ಲಿ ಎಷ್ಟು ಮಾಡಿದಾನ? ಇಲ್ಲೂ ಕೂಡ -6, ಇಲ್ಲೂ ಕೂಡ ಏನಂತಂದ್ರೆ -6, ಇಲ್ಲೂ ಕೂಡ -6, ಇಲ್ಲೂ ಕೂಡ -6 ಮಾಡ್ರಪ್ಪ ಅಂತಂದ್ರೆ 28 ಬರುತ್ತೆ. ವೆರಿ ಗುಡ್. ಸೊ ಎಲ್ಲರೂ ಸಾಲ್ವ್ ಮಾಡಾಕತ್ತೀರಿ, ತುಂಬಾ ಖುಷಿ ಆಗೈತೆ. ಸೊ ಉಳಿದಿದ್ದು ಕ್ವಶನ್ಸ್ ಗಳು ಏನಂತಂದ್ರೆ ನೆಕ್ಸ್ಟ್ ಡಿಸ್ಕಷನ್ ಮಾಡಿರ್ತಾನಲ್ಲ ವಿಡಿಯೋಸ್ಗಳಲ್ಲಿ, ಸೊ ಅದ್ರೊಳಗೂ ಕೂಡ ಏನಂತಂದ್ರೆ ಕರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ಹಾಕ್ರಿ. ಆಮೇಲೆ ಟೆಸ್ಟ್ ಮಾಡ್ಕೊಡ್ರಿ ನಿಮ್ಗೆ ಎಷ್ಟು ಗೊತ್ತೈತಿ ಎಷ್ಟಿಲ್ಲ ಅಂತಂದೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ, 80, 10, 70, ಅದಾದ ನಂತರ 15, ಆಮೇಲೆ 60. ನೆಕ್ಸ್ಟ್ 2 ಸಂಖ್ಯೆಗಳು ಯಾವ ಬರ್ತಾವ ಅಂತಂದೇಳಿ. ನೆಕ್ಸ್ಟ್ ಸಂಖ್ಯೆಗಳು ಯಾವ ಬರ್ತಾವ ಅಂತಂದೇಳಿ. ಇಲ್ಲಿ ನೋಡ್ರಿ ಸಿಂಪಲ್, ಹೆಚ್ಚು ಕಮ್ಮಿ ಆಗೈತಾ. ಸಿಂಪಲ್ ಈ ತರ ಏನಂತಂದ ಹೇಳಿದ್ರೆ ರೌಂಡ್ ಹಾಕೊಂಡ್ಬಿಡುದು, ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕೋದು. ಸೊ 80, ಆಮೇಲೆ 70 ಆಗಿತ್ತಂದ್ರೆ -10 ಮಾಡಿದಾನ. ನೆಕ್ಸ್ಟ್ 70 ಏನಂತಂದ ಹೇಳಿದ್ರೆ 60 ಆಗಿತ್ತು, -10 ಮಾಡಿದಾನ. ಅದಾದ ನಂತರ ಇಲ್ಲಿ ಒಂದ್ ಬಿಡ್ಬೇಕಲ್ಲ, ನೆಕ್ಸ್ಟ್ ರೌಂಡ್ ಹಾಕೋಬೇಕು. ಸೊ 60 ಇದ್ದದ ಏನಂತಂದ ಹೇಳಿದ್ರೆ -10 ಮಾಡಿದ್ರೆ ಎಷ್ಟು ಬರುತ್ತಾ? 50 ಬರುತ್ತಾ. ಆಮೇಲೆ ಇಲ್ಲಿದ್ ನೋಡ್ರಿ, ಇಲ್ಲಿದ್ ಎಷ್ಟು ಬರುತ್ತಾ? ವೆರಿ ಗುಡ್. ಸೊ 10 ರಿಂದ 15 ಆಗೈತಿ, +5 ಮಾಡಿದಾನ. ಆಮೇಲೆ ನೆಕ್ಸ್ಟ್ +5 ಮಾಡ್ಬೇಕು, 20 ಬರುತ್ತಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗ ಕ್ವಶನ್ಸ್ ಗಳು ಬರ್ತಾವ. ಬಹಳ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಈಸಿನೇ ಇರ್ತಾವ. ಸೊ ಈ ಟಾಪಿಕ್ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಇದೇನಂತಂದ ಹೇಳಿದ್ರೆ ಬೇಸಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ನಂಬರ್ ಸಿರೀಸ್ ಹೆಂಗಿರ್ತಾವ ಅಂತಂದ ಹೇಳ್ಬಿಟ್ಟು, ನಂಬರ್ ಸಿರೀಸ್ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕಂತಂದ ಹೇಳಿ. ಸೊ ಇದ್ರ ಮೇಲೆ ಏನಂತಂದ ಹೇಳಿದ್ರೆ 2 ವಿಡಿಯೋಸ್ಗಳಿದಾವ, ಅವುಗಳನ್ನ ನಾನು ಲಿಂಕ್ ಹಾಕಿರ್ತೇನೆ. ನನ್ನ ಕ್ಲಾಸ್ ಮುಗಿದ ತಕ್ಷಣ ಏನಂತಂದ ಹೇಳಿದ್ರೆ ಲಿಂಕ್ ಹಾಕಿರ್ತೀನಿ, ಅವುಗಳನ್ನ ನೀವು ನೋಡ್ಬೇಕು. ಎಸ್, ನಿನ್ನೆ ಕ್ಲಾಸ್ಗಳನ್ನ ಹಾಕಿದೀನಪ್ಪ, ನಿನ್ನೆ ಕ್ಲಾಸಸ್ಗಳನ್ನ ಹಾಕಿದೀನಿ. ಸೊ ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಸೀರಿಯಲ್ ಪ್ರಕಾರ ಹಾಕ್ತೀನಿ. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸೀರಿಯಲ್ ಪ್ರಕಾರ ಹಾಕ್ತೀನಿ. ಎಸ್. ನೆಕ್ಸ್ಟ್ ನೋಡ್ರಿ, ಅಲ್ಫಾಬೆಟ್ ಸಿರೀಸ್ ಮೇಲೆ ಕ್ವಶನ್ ಗಳನ್ನ ಕೇಳ್ತಾನೆ. ಸೊ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್, ನೀವು ಬಿಡಿಸೋಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಕೊಬೇಕು, ಈ ತರ ಏನಪ್ಪಾ ಅಂತಂದ್ರೆ ABCD ಅನ್ನ ಬರ್ಕೊಬೇಕು. ABCD ಎಲ್ಲಿವರೆಗೂ? Z ವರೆಗೂ ಬರ್ಕೋಬೇಕು. ABCD ಏನಪ್ಪಾ ಅಂತಂದ್ರೆ Z ವರೆಗೂ ಬರ್ಕೋಬೇಕು. ಫಸ್ಟ್ ಕೆಲ್ಸನ ಅದು. ಈ ತರ ಎಲ್ಲ ನೀವು ಎಕ್ಸಾಮ್ಗೆ ಹೋದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಯಾವ್ದೋ ಹೋಗ್ರಿ, ಪೇಪರ್ದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಕೋಬೇಕು. ಯಾರಾದ್ರೂ SSC GD ಯಾರಾದ್ರೂ ಅಟೆಂಡ್ ಆದವ್ರಿಗೆ ನಿಮ್ಗೆ ಗೊತ್ತಾಗಿರುತ್ತೆ, ಟೈಮ್ ಇರಂಗಿಲ್ಲ. ಫಸ್ಟ್ ಗೆ ಬರೆದು ಇಟ್ಕೊಂಡಿದ್ರಿ ಅಂತಂದ ಹೇಳಿದ್ರೆ ಕ್ವಶನ್ ಬಂದ ತಕ್ಷಣ ಬಿಡಿಸ್ಬಿಡ್ಬೋದು. ಆಮೇಲೆ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಂಬರ್ಸ್ ಗಳನ್ನ ಹಾಕೋಬೇಕು. ಸೊ 1 ರಿಂದ ಸ್ಟಾರ್ಟ್ ಮಾಡ್ರಿ ಅಂತಂದ ಹೇಳಿದ್ರೆ 26 ವರೆಗೂ ಆಗತ್ತ. ಇಲ್ಲಿ ನೋಡ್ರಿ ABCD ಅನ್ನ ಬರ್ಕೊಂಡಿದ್ದೀರಾ, ಇಲ್ಲಿ ನೋಡ್ರಿ AB ಅಂತಂದೈತಿ. ಈ ತರ ಕ್ವಶನ್ಸ್ ಗಳನ್ನ ಕೊಟ್ಟ ಅಂತಂದ ಹೇಳಿದ್ರೆ AB ಅಂತ ಕೊಟ್ಟಾನ. ನೆಕ್ಸ್ಟ್ ಏನ್ ಮಾಡ್ರಿ, CD ಅಂತಂದ್ ಕೆಳಗ್ ಬರ್ಕೊಡ್ರಿ. ಆಮೇಲೆ EF ಅಂತಂದ್ ಬರ್ಕೊಡ್ರಿ. ಅದಾದ ನಂತರ GH ಅಂತಂದೈತಿ. ಇಲ್ಲ ಇಲ್ಲ ಅಂದ್ರೆ ಮುಂದೆನ ಬರ್ಕೋತೀರ ಅಂತಂದ ಹೇಳಿದ್ರೆ ಮುಂದೆನ ಬರ್ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ABCD, ಅದಾದ ನಂತರ EF, ಅದಾದ ನಂತರ GH. ಸೊ ಏನ್ ಬರುತ್ತೆ ನೆಕ್ಸ್ಟ್ ಆನ್ಸರ್ ನಿಮ್ಗೆ? AB ಇವನ್ನೆರಡು ಬರ್ದಾನ, ನೆಕ್ಸ್ಟ್ CD ಬರ್ದಾನ, ಆಮೇಲೆ EF ಬರ್ದಾನ. ಅದಾದ ನಂತರ ನೆಕ್ಸ್ಟ್ ಯಾವ್ದು? GH. ಆಮೇಲೆ ನೆಕ್ಸ್ಟ್ ಯಾವ್ದು ಬರತ್ತಪ್ಪ ಅಂತಂದ ಹೇಳಿದ್ರೆ IJ ಅಂತಂದ ಹೇಳಿ ಕಂಟಿನ್ಯೂಸ್ ಆಗಿ ಸಿರೀಸ್ ಬರುತ್ತ.
ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್ಗಳನ್ನ ಕೇಳ್ತಾನ. ಇದು ಬಹಳ ಅಂದ್ರೆ ಬಹಳ ಈಸಿ ಐತಿ. ಸಿಂಪಲ್ ಆಗಿ ನಿಮ್ಗೆ ಏನಂತಂದ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಕ್, ಸಿಂಪಲ್ ಏನಂತಂದ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಕ್. ಈ ಕ್ವಶನ್ ಅನ್ನ ನೋಡ್ರಿ, PSVY ಅಂತಂದೈತೆ. ನೆಕ್ಸ್ಟ್ ಏನ್ ಆನ್ಸರ್ ಬರುತ್ತೆ? ನಿಮ್ಗೆ ABCD ಬರ್ಕೊಂಡು ಏನಂತಂದ ಹೇಳಿದ್ರೆ ನಿಮ್ಗೆ ಕೆಲವೊಂದು ಜನರಿಗೆ ಅರ್ಥ ಆಗಂಗಿಲ್ಲ. ABCD ಯಾಕೆ ಬರ್ಕೊಂಡೆ ಅಂತಂದ ಹೇಳಿದ್ರೆ ಇವಾಗ ಗೊತ್ತಾಗತ್ತೆ, ನಿಮ್ಗೆ ಹೇಳ್ತೀನಿ. ಕೆಲವು ಜನ ಆನ್ಸರ್ ಅನ್ನ ಮಾಡಿರ್ತೀರಿ. ವೆರಿ ಗುಡ್. EFGHIJKLM. ನೆಕ್ಸ್ಟ್ NOPQRSTUVWXYZ. ಇವತ್ತೆಲ್ಲ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಕ್ ಹೆಂಗ್ ಇರ್ತಾವ ಕ್ವಶನ್ಸ್ಗಳನ್ನ. ಎಸ್, ಇಲ್ಲಿ ನೋಡ್ರಿ ಸರ್, ಫಸ್ಟ್ ಏನಪ್ಪಾ ಅಂತಂದ್ರೆ P ಐತ್ರಿ. ಇಲ್ಲಿ ಎಲ್ಲೈತಿ ಪಿ ಎಲ್ಲೈತಿ ಹುಡುಗಿ ಆಡೋದು ಸರ್, ಇಲ್ಲಿ ಐತ್ರಿ ಪಿ ಬರ್ಕೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಏನೈತ್ರಿ ಸರ್, ಎಸ್ ಕೊಟ್ಟಿದಾನ್ರಿ. ಎಸ್ ಎಲ್ಲೈತಿ? ಇಲ್ಲೈತಿ. ಇಲ್ಲಿ ನೋಡ್ರಿ, P ದಿಂದ ಎಸ್ ಹೋಗಿದಾನ ಅಂದ್ರ ಇಲ್ಲಿಂದ 1 ಹೆಜ್ಜೆ ಮುಂದೆ ಹೋದ, 2 ಹೆಜ್ಜೆ ಹೋದ, 3 ಹೆಜ್ಜೆಗಳನ್ನ ಹೋದ. ನಾನು ಅಲ್ಫಾಬೆಟ್ಸ್ ಹೇಳಂಗಿಲ್ಲ, ಹೆಜ್ಜೆಗಳನ್ನ ಅಂತಂದ ಹೇಳ್ತೀನಿ. ಸೊ 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ ಹೋದ ಅಂದ್ರ ಪ್ಲಸ್ 3 ಹೆಜ್ಜೆ ಮುಂದೆ ಹೋದ ಅಂತಂದ ಹೇಳಿ. ನೆಕ್ಸ್ಟ್ ಎಸ್ ಐತೆ. ನೆಕ್ಸ್ಟ್ ಏನಂತಂದ್ರೆ ಮಾರ್ಕ್ ಮಾಡ್ಕೊಳ್ರಿ, ಎಸ್ ಐತಿ. ಎಸ್ ಇದ್ದಿದ್ದು ಏನಂತಂದ ಹೇಳಿದ್ರೆ ವಿ ಅಂತ ಬರ್ಕೊಂಡಿದಾನ. ವಿ ಎಲ್ಲೈತಿ ಸರ್? ಇಲ್ಲೈತ್ರಿ. ಸೊ ಎಸ್ ಇಂದ 1 ಹೆಜ್ಜೆ ಮುಂದೆ ಹೋದ, 2 ಹೋದ, 3 ಹೋದ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಪ್ಲಸ್ 3 ಮಾಡ್ಕೊಂಡಿದಾರ. ಹಂಗಂದ್ರೆ ಈಸಿಯಾಗಿ ಬಂದಿರುತ್ತಲ್ಲ. ನೆಕ್ಸ್ಟ್ ವೈ ಐತಿ, 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, ಪ್ಲಸ್ 3. ಅದಾದ ನಂತರ ವೈ ಇಂದ ಪ್ಲಸ್ 3 ಹೋಗ್ಬೇಕು. ಇವಾಗ ವೈ ಎಲ್ಲೈತಿ ಸರ್? ಇಲ್ಲೈತ್ರಿ. 1 ಹೆಜ್ಜೆ ನಾನು ಈ ಕಡೆ ತಗೊಂಡ್ಬರ್ತೀನಿ, 2 ಹೆಜ್ಜೆ, 3 ಹೆಜ್ಜೆ. ಸೊ ನಮ್ದೇನಂತಂದ ಹೇಳಿದ್ರೆ ಆನ್ಸರ್ ಏನ್ ಬರತ್ತಪ್ಪ ಅಂತಂದ ಹೇಳಿದ್ರೆ ಬಿ ಅಂತಂದ ಹೇಳಿ ಬರುತ್ತ. ಇದೆಲ್ರಿಗೂ ಅರ್ಥ ಆಯ್ತಾ? ಬಿ ಅಂತಂದ ಹೇಳಿ ಬರುತ್ತೆ. ಸೊ ನಾವು ಈ ತರ ಮಾರ್ಕ್ ಮಾಡ್ಕೊಂಡ್ ಏನಂತಂದ ಹೇಳಿದ್ರೆ ನೋಡ್ಕೋಬೇಕು. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅನ್ನೋರ್ಗೆ ಏನಂತಂದ ಹೇಳಿದ್ರೆ ABCD ಅನ್ನ ಬರ್ಕೊಂಡು ಪ್ರಾಪರ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ಕೊಂತ ಹೋಗ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನ್ ಕೊಟ್ಟಿದ ಅಂತಂದ ಹೇಳಿ ಹೇಳ್ತೀನಿ ನೋಡು. ಸ್ವಲ್ಪ ಟಫ್ ತಗೊಳ್ಳಲ್ಲ, ಬಿಡಿಸ್ತಾರಲ್ಲ. ಎಸ್, ನಾನು ಇವತ್ತಿನ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ 10:30 ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ವರ್ಕ್ ಇರೋದ್ರಿಂದ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಶನಿವಾರ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ನಿಮ್ಗೇನು ಇದು ಮಾಡಂಗಿಲ್ಲ, ನಿಮ್ಗೆ ವಿಡಿಯೋಸ್ಗಳನ್ನ ಕೊಡ್ತೀನಿ ಇವಾಗ ನೋಡಕ್. ಡೋಂಟ್ ವರಿ, ನಿಮ್ಗೆ ವರ್ಕ್ ಇರುತ್ತೆ. ನಾ ಇಲ್ಲಿ ಕಂಪ್ನಿ ವರ್ಕ್ ನಮ್ದು ವರ್ಕ್ ಮಾಡ್ತಿರ್ತೇನೆ, ನೀವು ನಿಮ್ದು ವರ್ಕ್ ಮಾಡಬೇಕು. DF ಅಂತಂದೈತಿ. ಅದಾದ ನಂತರ GJ ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಏನ್ ಬರಪ್ಪ ಅಂತಂದ ಹೇಳಿದ್ರೆ KO ಅಂತಂದ್ ಬರುತ್ತೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತಂದ ಹೇಳಿ ನೋಡ್ಕೋಬೇಕು. ABCD ಇದನ್ನ ನೋಡ್ಕೊಬೇಕು. ಅದು ಡೈಸ್ ಪ್ರಾಬ್ಲಮ್ ಅಪ್ಪ. ಡೈಸ್ ಪ್ರಾಬ್ಲಮ್ ಏನಂತಂದ ಹೇಳಿದ್ರೆ ಈಸಿ ಐತಿ, ಅದು ಈಸಿ. ಅದನ್ನ ಯಾವಾಗ ಬೇಕಾದಾಗ ನೋಡ್ರಿ ನೀವು ನಾಳೆ ಒಳಗಡೆ. ಇವಾಗ ಸಿರೀಸ್ ಹಾಕ್ತೀನಿ ಕ್ವಶನ್ಸ್ಗಳು. ಎರಡೆರಡು ಸಂಖ್ಯೆಗಳಿದಾವೆ, ಒಂದೊಂದಲ್ಲ. ಟ್ರೈ ಮಾಡ್ರಿ ನೋಡೋಣ. ವೆರಿ ಗುಡ್. ವೆರಿ ಗುಡ್. ಇಲ್ಲೇನೈತೆ ಫಸ್ಟ್ ಏನಪ್ಪಾ ಅಂತಂದ್ರೆ DF ಅಂತಂದೈತೆ ಸರ್. DF ಅಂತಂದ ಹೇಳಿ ಫಸ್ಟ್ ವರ್ಡ್ ತಗೊಂಡಿದ್ದಾನೆ. ಸೊ ಇಲ್ಲೇನಂತಂದ ಹೇಳಿದ್ರೆ ಒಂದು ಸಂಖ್ಯೆಯನ್ನ ಬಿಟ್ಟಿದ್ದಾರೆ ಸರ್, ಒಂದ್ ಸಂಖ್ಯೆನ ಬಿಟ್ಟಿದ್ದಾನೆ. ಓಕೆ, DF ಅಂತ ಬರ್ಕೊಂಡ ಒಂದ್ ಸಂಖ್ಯೆ ಬಿಟ್ಟಿದ್ದಾನೆ. ನೆಕ್ಸ್ಟ್ G ಅಂತಂದ್ ಬರ್ಕೊಂಡಿದ್ದಾನೆ. ನೆಕ್ಸ್ಟ್ ಸಂಖ್ಯೆ ಏನಂತಂದ ಹೇಳಿದ್ರೆ G ಅಂತಂದೈತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ F ಆದ ನಂತರ ನೆಕ್ಸ್ಟ್ ಸಂಖ್ಯೆ G ಐತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ +1 ಆಗಿರುತ್ತೆ. ಇಲ್ಲಿ ಏನ್ ಮಾಡಿದಾನ, ಇಲ್ಲಿಂದ ಇಲ್ಲಿ ಒಳಗಡೆ ನೋಡ್ರಿ, ಇಲ್ಲಿಂದ ಇಲ್ಲಿ ಒಳಗಡೆ +2 ಮಾಡ್ಕೊಂಡಿದ್ದಾನೆ. 1 ಹೆಜ್ಜೆ 2 ಹೆಜ್ಜೆ. ಬಟ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಮಾಡಿದಾನ, +1 ಮಾಡ್ಕೊಂಡಿದ್ದಾನೆ. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ GJ ಏನಾಗೈತಿ ನೋಡ್ರಿ, GJ. ಸರ್ ಇಲ್ಲಿ G ಐತ್ರಿ ಫಸ್ಟ್ ವರ್ಡ್. 1 2 3 ಸರ್ +3 ಮಾಡಿದನ್ರಿ. ಒಳಗಿಂದ ಒಳಗೆ ಏನಪ್ಪಾ ಅಂತಂದ ಹೇಳಿದ್ರೆ +3 ಹೆಜ್ಜೆ ಹೋಗಿದಾನ್ರಿ, +3 ಹೆಜ್ಜೆ. ಅದಾದ ನಂತರ J ಆದ ನಂತರ ಏನೈತಿ, K ಐತ್ರಿ ಸರ್, ಮತ್ತೆ +1 ಮಾಡಿದಾರೆ. ಇಲ್ಲಿಂದ ಇಲ್ಲಿಗೆ ಏನಂತಂದ ಹೇಳಿದ್ರೆ +1 ಮಾಡಿದಾನ. ನೆಕ್ಸ್ಟ್ ಏನೈತಿ, KO ಅಂತಂದೈತಿ. ನೆಕ್ಸ್ಟ್ ನೋಡ್ರಿ O ಎಲ್ಲೈತಿ, ಇಲ್ಲಿಗೆ ಐತಿ. ಸೊ 1 ಹೆಜ್ಜೆ 2 ಹೆಜ್ಜೆ
3 4 ಸರ್ ಒಳಗಿಂದ ಒಳಗೆ ಏನಂತಂದು ಹೇಳಿದ್ರೆ 4 ಹೋಗಿದ್ದಾರೆ. ಇಲ್ಲಿ ನಾವು ಮುಂದೆ ಏನ್ ಮಾಡ್ಬೇಕು, +1 ಮಾಡ್ಕೋಬೇಕು. ಓದಾದ ನಂತರ +1 ಮಾಡಿದ್ರೆ ಏನ್ ಬರುತ್ತೆ, ಪಿ ಬರುತ್ತಾ, ಪಿ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ಲಸ್ ಒಳಗಿಂದ ಒಳಗ ನೋಡ್ರಿ ಒಳಗಿಂದ ಒಳಗ ಅಂತಂದ ಹೇಳಿದ್ರೆ ಈ ತರ ಇವೆರಡರ ನಡುವೆ 2, ಇಲ್ಲಿ 3, ಇಲ್ಲಿ 4. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಇಲ್ಲಿ ಎಷ್ಟು ಬರುತ್ತೆ, +5 ಮಾಡಬೇಕು. ಪಿ ದಿಂದ ಸ್ಟಾರ್ಟ್ ಮಾಡ್ರೆ 1 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ 5 ಹೆಜ್ಜೆ ಅಂದ್ರೆ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಯು ಅಂತಂದ ಹೇಳಿ ಬರುತ್ತ. ನಮ್ದು ಟೋಟಲ್ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಪಿ ಯು ಅಂತಂದ ಹೇಳಿ ಬರುತ್ತ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? ಸೊ ಎಲ್ರಿಗೂ ಅರ್ಥ ಆಯ್ತಾ? ಅದು ಹೆಂಗ್ ಬಂತಂದ ಹೇಳಿ ಅರ್ಥ ಆಯ್ತಲ್ಲ? ಓಕೆ, ನೀವು ABCD ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಇದನ್ನೊಂದು ನೋಡ್ರಿ, ಈಸಿ ಐತಿ ಕ್ವಶನ್. BEHK. ನೆಕ್ಸ್ಟ್ ಕ್ವಶನ್ಸ್ಗಳು ಬರ್ತಾವಪ್ಪ, ಟೆನ್ಷನ್ ತಗೋಬೇಡ. ನೆಕ್ಸ್ಟ್ ಕ್ವಶನ್ಸ್ಗಳು ಬರ್ತಾವ. BEHK. ನೆಕ್ಸ್ಟ್ ಏನ್ ಬರುತ್ತ? ಏನೇನ್ ಗ್ಯಾಪ್ ಏನೇನ್ ಕೊಟ್ಟಿದೆ ನೋಡ್ರಿ. ಲಾಜಿಕ್ ಏನ್ ಬರುತ್ತೆ ಇಲ್ಲಿ? ಲಾಜಿಕ್ ಏನ್ ಬರುತ್ತೆ? ಲಾಜಿಕ್ ಇಲ್ಲಿ ಬಿ ಐತಿ. ಲಾಜಿಕ್ ಏನ್ ಬರುತ್ತೆ? +3. ಸೊ ಬಿ +3 ಮಾಡಿದ್ರೆ ಇ ಬರುತ್ತ. ಈಗ +3 ಮಾಡಿದ್ರೆ H ಬರುತ್ತಾ. H +3 ಮಾಡಿದ್ರೆ ಕೆ +3 ಹೆಜ್ಜೆ ಮುಂದೆ ಮಾಡಿದ್ರೆ ಎನ್ ಬರುತ್ತಾ. ಓಕೆ, ಡನ್. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಎನ್ ಆಗುತ್ತೆ. ವೆರಿ ಗುಡ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಾದ್ರೆ ಇದನ್ನ ಟ್ರೈ ಮಾಡ್ರಿ. UY. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ WA. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ YC. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವ್ದು ಬರುತ್ತೆ ಅಂತಂದೇಳಿ ಆನ್ಸರ್ ಅನ್ನ ಹಾಕ್ಬೇಕು. ABCDEFGHIJKLM. ಸೊ NOPQRSTUVWXYZ. ಸಿಂಪಲ್. ಈ ತರ ABCD ಬರ್ಕೊಂಡಿರಲ್ಲ ಸರ್. UY ಅಂತಂದೈತ್ರಿ. ಯು ಎಲ್ಲೈತ್ರಿ? ಇಲ್ಲೈತ್ರಿ ಸರ್. ಇಲ್ಲಿ Y ಐತ್ರಿ. ಏನಾಗೈತ್ರಿ ಇಲ್ಲಿ? UY 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ +4 ಮಾಡಿದಾರಿ ಸರ್. ಒಳಗಿಂದ ಒಳಗೆ ಎಷ್ಟು ಮಾಡಿದಾರಿ? +4 ಮಾಡಿದಾರಿ. ವೆರಿ ಗುಡ್ ಸರ್. Y ಆದ ನಂತರ ಏನಾಗೈತಿ ಸರ್? Y ಆದ ನಂತರ ಏನಂತಂದ ಹೇಳಿದ್ರೆ W ಬಂದೈತಿ. ಅಂದ್ರೆ 1 2 -2 ಹೆಜ್ಜೆ ಮಾಡಿದಾರಿ. ಇಲ್ಲೇನಂತಂದ ಹೇಳಿದ್ರೆ ಇವು ಎರಡರ ನಡುವೆ -2 ಮಾಡಿದ. ಅದಾದ ನಂತರ ನೆಕ್ಸ್ಟ್ W ದಿಂದ ಎಗೆ ಎಷ್ಟು ಮಾಡಿದಾನ, ಎಷ್ಟು ಏನ್ ಲಾಜಿಕ್ ಐತಿ ಹೇಳ್ರಿ ನೋಡೋಣ. W ಎಲ್ಲೈತಿ? W ಇಲ್ಲಿಗೆ ಬಂದೈತಲ್ಲ, ಎ ಇಲ್ಲಿಗೆ ಬಂದೈತಿ. ನೆಕ್ಸ್ಟ್ ಏನ್ ಮಾಡಿದಾನ? 1 2 3 4 ಸರ್. ಇಲ್ಲಿ ಏನಂತಂದ ಹೇಳಿದ್ರೆ ಒಳಗಿಂದೊಳಗ 4 ಹೆಜ್ಜೆ ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಎ ಬಂತ. ನೆಕ್ಸ್ಟ್ ಸಂಖ್ಯೆ ಏನ್ ಮಾಡಿದಪ್ಪ ಅಂತಂದ ಹೇಳಿದ್ರೆ Y ಅಂತಂದೈತಿ. Y ತಗೊಂಡಿದ್ದಾನೆ. ನೆಕ್ಸ್ಟ್ ಸಂಖ್ಯೆ Y ತಗೊಂಡಿದ್ದಾನೆ ಅಂದ್ರೆ ಹಿಂದೋಗಿದಾನ 1 ಹೆಜ್ಜೆ ಆಮೇಲೆ 2 ಹೆಜ್ಜೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ -2 ಮಾಡಿದಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ Y ದಿಂದ C ಬಂದಿದಾನ. Y ಇಲ್ಲೈತಿ, C ಬಂದಿದಾನ ಅಂತಂದ ಹೇಳಿದ್ರೆ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ಅಂದ್ರೆ C ಬಂದಿದಾನ. ಅಂದ್ರೆ ನಾನು ಇಲ್ಲೇನ್ ಮಾಡ್ಬೇಕು? -2 ಮಾಡ್ಬೇಕು. -2 ಮಾಡಿದ್ರೆ ನಂಗೆ ಏನ್ ಆನ್ಸರ್ ಬರುತ್ತೆ ನೋಡ್ರಿ? C ದಿಂದ -2 ಮಾಡಿದ್ರೆ ನಂಗೆ ಏನ್ ಬರುತ್ತೆ? C ಗೆ -2 ಮಾಡಿದ್ರೆ ಏನ್ ಬರುತ್ತೆ? A ಬರುತ್ತೆ. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ನಾನು ಇಲ್ಲೇನ್ ಮಾಡ್ಬೇಕು? ಎಲ್ಲಾ ಕಡೆ +4 ಮಾಡಿದಾನ. ಒಳಗಿಂದ ಒಳಗ +4 ಮಾಡ್ಬೇಕು. +4 ಮಾಡಿದ್ರೆ ಏನ್ ಬರುತ್ತೆ? 1 2 3 4 +4 ಮಾಡಿದ್ರೆ ನಂಗೆ ಏನ್ ಬರುತ್ತೆ? ಆನ್ಸರ್ ಇ ಬರುತ್ತೆ. AE ಅಂತ ಏನಂತ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. AE. ಎಸ್, ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್, ಇದೊಂದು ನೋಡ್ರಿ. HKNQ. ಅದಾದ ನಂತರ ನೆಕ್ಸ್ಟ್ ಏನ್ ಬಂದೈತೆ? ಲಾಜಿಕ್ ಏನ್ ಬರುತ್ತೆ? ಲಾಜಿಕ್ +3 ಕೆ ದಿಂದ ಏನು ಸೇಮ್, ಎಲ್ಲ ಕಡೆ ಸೇಮ್ +3.
ವೆರಿ ಗುಡ್. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ರೆ ಟಿ ಆಗತ್ತೆ. ಆನ್ಸರ್ ಏನಾಗತ್ತೆ? ಟಿ ಆಗತ್ತಾ? ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್ ನೋಡ್ರಿ. ಟಿ ಪಿ ಎಂ ಕೆ ಅದಾದ ನಂತರ ನೆಕ್ಸ್ಟ್ ಏನ್ ಆನ್ಸರ್ ಬರುತ್ತೆ? ನೋಡ್ರಿ ಏನ್ ಬರುತ್ತಾ? ಸೊ ಇಲ್ಲಿ ಫಸ್ಟ್ ಸಂಖ್ಯೆ ಏನೈತಿ ಸರ್? ಟಿ ಅಂತಂದೈತಿ. ಟಿ ಗುರುತ್ ಮಾಡ್ರಿ. ಟಿ ಇಲ್ಲೇ ಐತಿ. ಟಿ ಆದ ನಂತರ ಪಿ ಬಂದೈತೆ. ಪಿ ಇಲ್ಲೇ ಐತಿ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ಹಿಂದೆ ಬಂದಿದ್ದಾನ. 4 ಹೆಜ್ಜೆ ಏನಂತಂದ ಹೇಳಿದ್ರೆ ಹಿಂದೆ ಬಂದಿದೆ ಅಂದ್ರೆ -4. ಅದಾದ ನಂತರ ಪಿ ಆದ ನಂತರ ಏನ್ ಮಾಡೈತೆ? ಎಂ ಬರ್ದಿದ್ದಾನ. ಪಿ ದಿಂದ 1 ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ, 3 ಹೆಜ್ಜೆ ಹಿಂದೆ, -3 ಮಾಡಿದಾನ. ನೆಕ್ಸ್ಟ್ ಎಂ ಇಂದ ಕೆ 1 ಹೆಜ್ಜೆ 2 ಹೆಜ್ಜೆ -2 ಹೆಜ್ಜೆ ಹಿಂದೆ ಬಂದಿದ್ದಾನ. ನೆಕ್ಸ್ಟ್ 4 3 2 ಇಲ್ಲಿ ಏನ್ ಮಾಡ್ಬೇಕು? -1 ಮಾಡ್ಬೇಕು. ಸೊ ಕೆ ದಿಂದ ಹಿಂದ್ಗಡೆ -1 ಬಂದ್ರಿ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನಾಗತ್ತ? ಜೆ ಅಂತಂದ ಹೇಳಿ ಆನ್ಸರ್ ಆಗತ್ತ. ಸೊ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಅಲ್ಫಾಬೆಟ್ ಮೇಲೆ ಆಮೇಲೆ ನಂಬರ್ ಸೀರೀಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಪಕ್ಕಾ ಕ್ವಶನ್ ಇರುತ್ತೆ. ಆಮೇಲೆ ತುಂಬಾ ಈಸಿ ಇರುತ್ತೆ. ಸೊ ಇದು ತುಂಬಾ ಈಸಿ ಇರುತ್ತೆ. ಸೊ ಮಾರ್ಚ್ 10ನೇ ತಾರೀಕಿಂದ ನನ್ನ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತಾವಪ್ಪ. ಮಾರ್ಚ್ 10ರಿಂದ ಎಕ್ಸಾಮ್ಸ್ಗಳು ಪ್ರತಿ ರವಿವಾರ ಏನಂತಂದ ಹೇಳಿದ್ರೆ ಒಂದು ಎಕ್ಸಾಮ್ ಇರುತ್ತೆ. ಪ್ರತಿ ರವಿವಾರ ಏನಂತಂದ ಹೇಳಿದ್ರೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಿಯರ್ ಇದ್ದಾಗ ಏನಂತಂದ ಹೇಳಿದ್ರೆ 3 ದಿನಕ್ಕೊಂದಿರುತ್ತೆ. ಸೊ ನಾನು ಹೇಳ್ತೀನಿ ಟೈಮಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ರವಿವಾರ ಮಾರ್ನಿಂಗ್ ಹಾಕಿರ್ತೀನಿ. ಮಾರ್ನಿಂಗ್ ಟೈಮ್ ಏನಂತಂದ ಹೇಳಿದ್ರೆ ಕ್ವಶನ್ ಪೇಪರ್ ಹಾಕಿರ್ತೀನಿ. ಸೊ ಈವ್ನಿಂಗ್ ಒಳಗಡೆ, ಸೊ ಇಲ್ಲ ಅಂತಂದ ಹೇಳಿದ್ರೆ ಮಂಡೇ ಮಾರ್ನಿಂಗ್ ಒಳಗಡೆ ಬಿಡಿಸ್ಬೇಕು. ರವಿವಾರ ದಿನ ಮಾರ್ನಿಂಗ್ ಹಾಕಿರ್ತೀನಿ. ಸೋಮವಾರ ಮಾರ್ನಿಂಗ್ ಒಳಗಡೆ ಏನಂತಂದ ಹೇಳಿದ್ರೆ ಎಕ್ಸಾಮ್ ಅನ್ನ ಬರೆದ್ಬಿಟ್ಟು ಕಂಪ್ಲೀಷನ್ ಮಾಡಿರ್ಬೇಕು. ಒಂದೇ ಸಾರಿ ಒಂದ್ ಸಾರಿ ಓಪನ್ ಮಾಡ್ರಿ ಅಂತಂದ ಹೇಳಿದ್ರೆ ಕ್ಲೋಸ್ ಮಾಡ್ರಿ ಅಂದ್ರೆ ಇದು ಆಗಂಗಿಲ್ಲ, ಸಬ್ಮಿಟ್ ಆಗಂಗಿಲ್ಲ. ಒಂದ್ ಸಾರಿ ಓಪನ್ ಮಾಡಿ ಎಕ್ಸಾಮ್ ಬರ್ಯಾಕತ್ರಿ ಅಂತಂದ ಹೇಳಿದ್ರೆ ಎಕ್ಸಾಮ ಬರಿಬೇಕು. ಅದನ್ನ ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲೋ ಬೇರೆ ಪೇಜ್ಗೆ ಹೋದ್ನೆ, ಅದಾದ ನಂತರ ಆಮೇಲೆ ಬರಿತೇನೆ ಅಂತಂದ್ ಹಿಂಗ್ ಮಾಡ್ರಿ ಅಂತಂದ ಹೇಳಿದ್ರೆ ಎಕ್ಸಾಮ್ ಸಬ್ಮಿಟ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಟೈಮ್ ಹಿಂಗ 2-3 ಸರಿ ಮಾಡ್ರಿ ಅಂತಂದ ಹೇಳಿದ್ರೆ ಎಕ್ಸಾಮ್ಗೆ 3ನೇ ಎಕ್ಸಾಮ್ ಓಪನ್ ಆಗಂಗಿಲ್ಲ. ಇವಾಗ್ಲೂ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದ್ಸರಿ ಎಕ್ಸಾಮ್ ಬರ್ಯಾಕ್ ಕೂತ್ರಿ ಅಂತಂದ ಹೇಳಿದ್ರೆ ಟೋಟಲ್ 50 ಕ್ವಶನ್ಸ್ ಗಳಿರ್ತಾವ. 100 ಮಾರ್ಕ್ಸ್ ಇರುತ್ತೆ. ಕ್ಲಿಯರ್? ಅಷ್ಟರಲ್ಲೆಲ್ಲ ಕ್ಲಾಸ್ ಮುಗಿಯಂಗಿಲ್ಲಪ್ಪ. ಸೈಮಲ್ಟೇನಿಯಸ್ ಅಂದ್ರೆ ಜೊತೆಗೆ ಎಕ್ಸಾಮ್ಸ್ ಜೊತೆಗೆ ಕ್ಲಾಸಸ್ಗಳು ಕೂಡ. ಎಸ್, ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿನ ಕ್ಲಾಸು.